ಧ್ಯಾನಿಸಲಿಕ್ಕಾಗಿ ನಾವು ಹೋಗೋಣ. 1 ತಿಮೋತಿಯ 1ನೇ ಅಧ್ಯಾಯದ 18 ಮತ್ತು 19ನೇ ವಚನ. ಮಗನಾದ ತಿಮೋತಿಯನೇ, ನಿನ್ನ ವಿಷಯದಲ್ಲಿ ಮುಂಚೆ ಉಂಟಾದ ಪ್ರವಾದನೆಗಳನ್ನು ನಾನು ನೆನೆಸಿ ನೀನು ಅವುಗಳಿಂದ ಧೈರ್ಯಗೊಂಡು ಕ್ರೈಸ್ತರ ದಿವ್ಯ ಯುದ್ಧವನ್ನು ನಡೆಸಬೇಕೆಂದು ನಿನಗೆ ಆಜ್ಞೆ ಮಾಡುತ್ತೇನೆ. ನಂಬಿಕೆಯನ್ನು ಒಳ್ಳೆಯ ಮನಸ್ಸಾಕ್ಷಿಯನ್ನು ಬಿಡದೆ ಹಿಡಿದುಕೋ. ಕೆಲವರು ಮನಸ್ಸಿನ ಒಳ್ಳೆಯ ಸಾಕ್ಷಿಯನ್ನು ತಳ್ಳಿಬಿಟ್ಟು ಕ್ರಿಸ್ತ ನಂಬಿಕೆ ವಿಷಯದಲ್ಲಿ ಹಡಗು ಹೊಡೆದು ನಷ್ಟಪಟ್ಟವರಂತೆ ಇದ್ದಾರೆ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ಗಮನಿಸ್ತೇವೆ. ಅಪೊಸ್ತಲನಾದಂಥ ಪೌಲನು ತನ್ನ ಆತ್ಮಿಕ ಮಗನಾದಂಥ ತಿಮೋತಿಯನಿಗೆ ಆತನು ಉಪದೇಶ ಮಾಡುತ್ತಿರುವಂಥ ಒಂದು ವಚನವನ್ನು ನಾವು ದೇವರ ವಾಕ್ಯದಲ್ಲಿ ನಾವು ಗಮನಿಸುವವರಾಗಿರ್ತೇವೆ. ಆತನು ಒಂದನೇದಾಗಿ ಆತನು ಈ ರೀತಿಯಾಗಿ ಹೇಳ್ತಾ ಇದ್ದಾನೆ, ಮಗನಾದಂಥ ತಿಮೋತಿಯನೇ, ನಿನ್ನ ವಿಷಯದಲ್ಲಿ ಮುಂಚೆ ಉಂಟಾದ ಪ್ರವಾದನೆಗಳನ್ನು ನೀನು ನೆನೆಸಿ ನೀನು ಅವುಗಳಿಂದ ಧೈರ್ಯಗೊಂಡು ಕ್ರೈಸ್ತರ ದಿವ್ಯ ಯುದ್ಧವನ್ನು ನಡೆಸಬೇಕೆಂದು ನಿನಗೆ ಆಜ್ಞೆ ಮಾಡುತ್ತೇನೆ ಎಂಬುದಾಗಿ ಆತನು ಹೇಳ್ತಾನೆ. ಕಮ್ಯಾಂಡ್, ಆಜ್ಞೆ ಮಾಡುತ್ತಿರುವುದನ್ನು ನಾವು ದೇವರ ವಾಕ್ಯದಲ್ಲಿ ನಾವು ಗಮನಿಸಲಿಕ್ಕೆ ಸಾಧ್ಯ. ಯಾತಕ್ಕೋಸ್ಕರವಾಗಿ ಅಪೊಸ್ತಲನಾದಂಥ ಪೌಲನು ತಾನು ತಿಮೋತಿಯನಿಗೆ ಈ ರೀತಿಯಾದ ಉಪದೇಶಗಳನ್ನು ಆತನು ಹೇಳುತ್ತಾ ಇದ್ದಾನೆ ಎಂಬುದಾಗಿ ನಾವು ತಿಮೋತಿಯನು ಬರೆದ ಪತ್ರಿಕೆಗಳನ್ನು ಗಮನಿಸಿದಾಗ, ಸೇವೆಯ ಮಾರ್ಗ ಎನ್ನುವಂಥದ್ದು ಸುಲಭವಾದಂಥ ಮಾರ್ಗವಲ್ಲ. ಸೇವೆಯ ಮಾರ್ಗಗಳು ಎನ್ನುವಂಥದ್ದು ಕಷ್ಟಕರವಾದಂಥ ಮಾರ್ಗಗಳು. ಕ್ರಿಸ್ತನನ್ನು ಹಿಂಬಾಲಿಸುವಂಥದ್ದು ಎನ್ನುವಂಥದ್ದು ಸುಲಭಕರವಾದಂಥ ಮಾರ್ಗಗಳಲ್ಲ. ಕ್ರಿಸ್ತನನ್ನು ಹಿಂಬಾಲಿಸುವಂಥ ಮಾರ್ಗಗಳು ಕಷ್ಟಗಳು, ನಷ್ಟಗಳು, ಹೋರಾಟಗಳು, ಮನಪ್ರಯಾಸಗಳು, ವಂಚನೆಗಳು, ದುಃಖಗಳು, ಮೋಸಗಳು, ಅನೇಕ ವಿಧವಾದಂಥ ದ್ರೋಹಗಳು ಎದುರುಗೊಳ್ಳಬೇಕಾದಂಥ ಒಂದು ಹಾದಿ ಈ ಕ್ರಿಸ್ತನ ಸೇವೆಯ ಹಾದಿಯಾಗಿರ್ತದೆ. ಈ ಹಾದಿಯಲ್ಲಿ ನೀನು ಮುನ್ನುಗ್ಗಿ ನೀನು ಹೋಗಬೇಕಾದ್ರೆ ಇಂಥ ಸಂಗತಿಗಳು ನಿನ್ನ ಜೀವಿತಗಳಲ್ಲಿ ಬಂದಾಗ ನಿನ್ನ ಮನಸ್ಸು ನೀನು ನೊಂದುಕೊಳ್ಳಬಾರದು, ನೀನು ಧೈರ್ಯಗೆಡಬಾರದು. ನೀನು ನನಗಿದು ಸಾಕಾಯಿತು, ಇನ್ನು ಮುಂದೆ ನಾನು ಮುಂದುವರಿಸೋದಿಲ್ಲ ಎಂದು ನಿನ್ನನ್ನೇ ನೀನು ಒಂದು ಕೊನೆಯ ಹಂತಕ್ಕೆ ನೀನು ತಲುಪುವವನಾಗಬಾರದು. ಇಂಥ ಪ್ರಯಾಸಗಳು, ಇಂಥ ಹೋರಾಟಗಳು, ಇಂಥ ಹಿಂಸೆಗಳು, ವಂಚನೆಗಳು, ದ್ರೋಹಗಳು, ಮೋಸಗಳು ನಿನ್ನ ಜೀವಿತದಲ್ಲಿ ಸಂಭವಿಸಿದಾಗ ನೀನು ಮಾಡಬೇಕಾಗಿರುವಂಥ ಒಂದೇ ಒಂದು ಕಾರ್ಯ, ನಿನ್ನ ಮೇಲೆ ಉಂಟಾದಂಥ ಪ್ರವಾದನೆಗಳನ್ನು ನೀನು ನೆನೆಸಿಕೊಳ್ಳುವವನಾಗಿರಬೇಕು. ಕಾರಣವೇನೆಂದರೆ, ನೀನು ಇಲ್ಲಿವರೆಗೂ ಬರೋದಕ್ಕೆ ಕಾರಣ ಏನಂದರೆ ನಿನ್ನ ಸ್ವಂತ ಸಾಮರ್ಥ್ಯ ಅಲ್ಲ. ನೀನು ಇಲ್ಲಿವರೆಗೂ ಬರೋದಕ್ಕೆ ಕಾರಣ ಏನಂದರೆ ನಿನ್ನ ಸ್ವಂತ ಯೋಗ್ಯತೆ ಆಗಲಿ, ಸ್ವಂತ ಅರ್ಹತೆ ಆಗಲಿ, ನಿನ್ನ ವಾಕ್ಚಾತುರ್ಯವಾಗಲಿ, ನಿನ್ನ ತಾಲಂತುಗಳಲ್ಲ. ನೀನು ಇಲ್ಲಿವರೆಗೂ ಬರೋದಕ್ಕೆ ಒಂದೇ ಒಂದು ಕಾರಣ, ಕರ್ತನು ನಿನ್ನ ಮೇಲೆ ನುಡಿಯಲ್ಪಟ್ಟ ಆತನ ಶಬ್ದ. ದೇವರು ನಿನ್ನನ್ನು ಆರಿಸಿಕೊಂಡಂಥ ಮಾರ್ಗಗಳೇ ನಿನ್ನನ್ನು ಇಲ್ಲಿವರೆಗೂ ಕರತಂತು. ಅದರ ಅರ್ಥವೇನೆಂದರೆ, ದೇವರು ನಿನ್ನ ಮೇಲೆ ನುಡಿಯಲ್ಪಟ್ಟ ಎಲ್ಲ ವಾಗ್ದಾನಗಳು ಅದು ನೆರವೇರಲ್ಪಡಲಿಲ್ಲ. ಇನ್ನು ಅನೇಕ ವಾಗ್ದಾನಗಳು ನಿನ್ನ ಜೀವಿತದಲ್ಲಿ ನೆರವೇರಬೇಕಾಗಿದೆ. ವಾಗ್ದಾನಗಳನ್ನು ನೀನು ಏನು ಮಾಡಬೇಕು, ನಿನ್ನ ಮೇಲಿರೋ ಪ್ರವಾದನೆಗಳನ್ನು ಏನು ಮಾಡಬೇಕು, ನೆನೆಸ್ಕೊಳ್ಬೇಕು. ಒಂದನೇದಾಗಿ, ಇದುವರೆಗೂ ದೇವರು ನೆರವೇರಿಸಿದ ಎಲ್ಲ ವಾಗ್ದಾನಗಳಿಗಾಗಿ ಸ್ತೋತ್ರ ಹೇಳಬೇಕು. ಇದುವರೆಗೂ ದೇವರು ನಿನ್ನ ಜೀವನದಲ್ಲಿ ನೆರವೇರಿಸಿದ ಎಲ್ಲ ಪ್ರವಾದನೆಗಳಿಗಾಗಿ ಮೊದಲನೇದಾಗಿ ದೇವರಿಗೆ ಸ್ತೋತ್ರ ಹೇಳಬೇಕು. ಎರಡನೇದಾಗಿ, ಇನ್ನು ಮುಂದೆ ದೇವರು ನೆರವೇರಿಸಲಿಕ್ಕಾಗಿ ಹೋಗ್ತಾನಲ್ಲ, ಇನ್ನು ಮುಂದೆ ದೇವರು ಆತನು ನಿನ್ನ ಜೀವನದಲ್ಲಿ ಮಾಡಲಿಕ್ಕೆ ಹೋಗುವಂಥ ಕಾರ್ಯಗಳನ್ನು ನೀನು ನೆನೆಸಿಕೊಂಡವನಾಗಿ ನೀನು ಏನು ಮಾಡಬೇಕಂತ ಆತನು ಹೇಳ್ತಾ ಇದ್ದಾನೆ. ನೀನು ಧೈರ್ಯವಾಗಿ ಇದ್ದುಕೊಂಡು ನೀನು ಕ್ರೈಸ್ತರ ದಿವ್ಯ ಯುದ್ಧವನ್ನು ನೀನು ನಡೆಸಬೇಕು ಎಂಬುದಾಗಿ. ಹಾಗಾದ್ರೆ ಇವತ್ತು ದೇವರ ಮಕ್ಕಳಿಗೆ ಗಮನಿಸಿ, ನಮ್ಮ ಪ್ರತಿಯೊಬ್ಬರ ಜೀವಿತಗಳಲ್ಲಿ ಹೋರಾಟ ಎನ್ನುವುದು ನಮ್ಮನ್ನು ಕುಗ್ಗಿಸುವುದಕ್ಕಲ್ಲ, ಹೋರಾಟ ಎನ್ನುವುದು ನಮ್ಮ ಜೀವನದಲ್ಲಿ ಒಂದು ಯುದ್ಧ ಮಾಡುವುದಕ್ಕೆ. ಇನ್ನೊಂದು ಸಾರಿ ನಾನು ಹೇಳ್ತೇನೆ, ನಮ್ಮ ಜೀವನದಲ್ಲಿ ಉಂಟಾಗುವಂಥ ವೇದನೆಗಳು, ನಮ್ಮ ಜೀವನದಲ್ಲಿ ಉಂಟಾಗುವಂಥ ಹಿಂಸೆಗಳು, ನಮ್ಮ ಜೀವನದಲ್ಲಿ ಉಂಟಾಗುವಂಥ ಪ್ರಯಾಸಗಳು, ನಮ್ಮ ಜೀವನದಲ್ಲಿ ಉಂಟಾಗುವಂಥ ತಡೆಗಳು ನಾವು ಕೈಕಟ್ಟು ಕೂತ್ಕೊಳ್ಳುವುದಕ್ಕೆ ಉಳ್ಳಂಥ ಒಂದು ಸ್ಥಳವಲ್ಲ. ಅದು ನಾವು ಯುದ್ಧವನ್ನು ಮಾಡಬೇಕಾದಂಥ ಒಂದು ಸ್ಥಳವಾಗಿರ್ತದೆ. ಅದರಿಂದಲೇ ಪೌಲನು ತಾನು ಈ ರೀತಿ ಹೇಳ್ತಾನೆ, ನೀನು ಧೈರ್ಯಗೊಳ್ಳುವವನಾಗಿರಬೇಕು. ಅದರರ್ಥ, ನಾನು ಎದುರಿಸುತ್ತಾ ಇರುವಂಥ ಯಾವ ಹೋರಾಟಗಳಾಗಲಿ,
ಹೋರಾಟಗಳಾಗಲಿ, ನಾನು ಎದುರಿಸುತ್ತಾ ಇರುವ ಯಾವ ವಿರೋಧಗಳಾಗಲಿ, ನಾನು ಎದುರಿಸುತ್ತಾ ಇರುವ ಯಾವ ವಂಚನೆಗಳಾಗಲಿ, ಮೋಸಗಳಾಗಲಿ, ಯಾವುದು ನನ್ನನ್ನು ಜಯಿಸೋದಕ್ಕಾಗೋದಿಲ್ಲ. ನಾನು ನಿಶ್ಚಯವಾಗಿ ಅವುಗಳ ಮೇಲೆ ನನ್ನ ಜಯ ಹೊಂದುತ್ತೇನೆ. ನಿಶ್ಚಯವಾಗಿ ಅದರ ಮೇಲೆ ನನ್ನ ಬಲಗೊಂಡವನಾಗಿ ನಾನು ಅವುಗಳನ್ನು ಜಯಿಸುತ್ತೇನೆ ಎಂದು ನೀನು ಧೈರ್ಯಗೊಳ್ಳುವವನಾಗಿರಬೇಕು. ಇವತ್ತು ನನ್ನನ್ನು ಕೇಳುವ ಪ್ರತಿಯೊಂದು ದೇವರ ಮಕ್ಕಳೇ, ಒಂದು ಮಾತನ್ನು ನಾನು ಮುಂಚಿತವಾಗಿ ಹೇಳ್ತೇನೆ. ನಿನ್ನನ್ನು ಜಯಿಸೋದಕ್ಕೆ ಯಾವ ಹೋರಾಟಕ್ಕೂ ಸಾಧ್ಯ ಇಲ್ಲ. ನಿನ್ನನ್ನು ಜಯಿಸೋದಕ್ಕೆ ಯಾವ ಕಣ್ಣೀರಿಗೂ ಸಾಧ್ಯವಿಲ್ಲ. ನಿನ್ನನ್ನು ಜಯಿಸುವುದಕ್ಕೆ ಯಾವ ಮನ ಪ್ರಯಾಸಗಳಿಗೂ ಸಾಧ್ಯ ಇಲ್ಲ. ನಿನ್ನನ್ನು ಜಯಿಸುವುದಕ್ಕೆ ಯಾವ ಕುಯುಕ್ತಿಗಾರನಿಗಾಗಲಿ, ಯಾವ ಅಹಂಕಾರಿಗಾಗಲಿ, ಯಾವ ಮೋಸಗಾರನಿಗಾಗಲಿ, ಯಾವ ವಂಚನೆಗಾರನಿಗಾಗಲಿ ಎಂದಿಗೂ ಸಾಧ್ಯ ಇಲ್ಲ. ನೀನು ಇವುಗಳ ನಿಮಿತ್ತವಾಗಿ ನೀನು ಮನಸ್ಸು ಸೋತು ಹೋಗಬಾರದು. ಪೌಲನು ಹೇಳ್ತಾನೆ, ನೀನು ಧೈರ್ಯಗೊಳ್ಳಬೇಕು. ಎಲ್ಲರೂ ಗಟ್ಟಿಯಾಗಿ ಹೇಳ್ರಿ, ಧೈರ್ಯಗೊಳ್ಳಬೇಕು. ಇನ್ನೊಂದು ಸಾರಿ ಗಟ್ಟಿಯಾಗಿ ಹೇಳ್ರಿ, ಧೈರ್ಯಗೊಳ್ಳಬೇಕು. ಅದರಿಂದ ಆತನು ಹೇಳ್ತಾನೆ, ನೀನು ಧೈರ್ಯಗೊಂಡು ಕ್ರೈಸ್ತರ ದಿವ್ಯ ಯುದ್ಧ. ಹಾಗಾದ್ರೆ ನಮ್ಮ ಹೋರಾಟದಲ್ಲಿ ವಂಚನೆ ಇಲ್ಲ, ನಮ್ಮ ಹೋರಾಟದಲ್ಲಿ ಅಶುದ್ಧ ಇಲ್ಲ, ನಮ್ಮ ಹೋರಾಟದಲ್ಲಿ ಕುಯುಕ್ತಿ ಇಲ್ಲ, ನಮ್ಮ ಹೋರಾಟದಲ್ಲಿ ಸುಳ್ಳಿಲ್ಲ, ನಮ್ಮ ಹೋರಾಟದಲ್ಲಿ ತಂತ್ರ ಇಲ್ಲ. ನಮ್ಮ ಹೋರಾಟದಲ್ಲಿರುವ ವಿಶೇಷತೆ ಏನಂದ್ರೆ ಅದರಲ್ಲಿ ಪರಿಶುದ್ಧತೆ ಇದೆ. ಇನ್ನೊಂದು ಸಾರಿ ನಾನು ಹೇಳ್ತೇನೆ, ನಮ್ಮ ಹೋರಾಟ ದಿವ್ಯ ಎನ್ನುವಂಥ ಪದದ ಅರ್ಥ ಏನು? ಮಹಿಮೆ ಉಳ್ಳದ್ದು, ಪರಿಶುದ್ಧಕರವಾದದ್ದು. ಅದರಲ್ಲಿ ಯಾವ ಮೋಸ ಇಲ್ಲ. ಅವನು ಮೋಸ ಮಾಡ್ದ ಅಂತ ಹೇಳಿ ನಾನು ಮೋಸದ ಹಾದಿ ಹಿಡಿಯೋದಿಲ್ಲ. ಅವನು ಸುಳ್ಳು ಹೇಳ್ದ ಅಂತ ಹೇಳಿ ನಾನು ಸುಳ್ಳಿನ ಹಾದಿ ಹಿಡಿಯೋದಿಲ್ಲ. ಅವನ ಅಶುದ್ಧವಾದ ಕಾರ್ಯಗಳ ಮುಖಾಂತರ ನನ್ನನ್ನು ಆಕ್ರಮಿಸ್ತಾನೆ ಅಂತ ಹೇಳಿ ನನ್ನ ಅಶುದ್ಧವಾದ ಮಾರ್ಗವನ್ನು ನಾನು ಹಿಡಿಯೋದಿಲ್ಲ. ಅವನು ತಂತ್ರ ಮಾಡ್ತಾನೆ ಅಂತ ಹೇಳಿ ನಾನು ತಂತ್ರ ಮಾಡೋದಕ್ಕೆ ಹೋಗೋದಿಲ್ಲ. ಕ್ರೈಸ್ತರಿಗಿರುವ ಯುದ್ಧದ ವಿಶೇಷತೆ, ಅವರು ಪರಿಶುದ್ಧತೆಯಲ್ಲಿ ಯುದ್ಧ ಮಾಡುವವರು. ಅವರು ಅಪಕಾರ ಮಾಡಿದ್ರು ಅಂತ ಹೇಳಿ ನಾವು ಅಪಕಾರ ಮಾಡಿ ನಾವು ಜಯಿಸೋದಕ್ಕೆ ಹೋಗೋದಿಲ್ಲ. ಅವನು ಸುಳ್ಳು ಹೇಳ್ದ ಅಂತ ಹೇಳಿ ನಾವು ಸುಳ್ಳು ಹೇಳಿ ನಾವು ಜಯಿಸೋದಕ್ಕೆ ಹೋಗೋದಿಲ್ಲ. ಅವನು ಕುಯುಕ್ತಿ ಮಾಡ್ದ ಅಂತ ಹೇಳಿ ನಾವು ಕುಯುಕ್ತಿ ಮಾಡಿ ನಾವು ಜಯ ಹೊಂದಿದೀವಿ ಅಂತ ಹೇಳೋದಕ್ಕೆ ಹೋಗೋದಿಲ್ಲ. ನಮ್ಮ ಯುದ್ಧದಲ್ಲಿ ಏನಿದೆ? ನಮ್ಮ ಯುದ್ಧದಲ್ಲಿ ಪರಿಶುದ್ಧತೆ ಇದೆ. ಇನ್ನೊಂದು ಸಾರಿ ಹೇಳ್ತೇನೆ, ನಮ್ಮ ಯುದ್ಧದಲ್ಲಿ ಏನಿದೆ? ನಮ್ಮ ಯುದ್ಧದಲ್ಲಿ ಪರಿಶುದ್ಧತೆ ಇದೆ. ಇನ್ನೊಂದು ಸಾರಿ ಹೇಳ್ತೇನೆ, ನಮ್ಮ ಯುದ್ಧದಲ್ಲಿ ಏನಿದೆ? ನಮ್ಮ ಯುದ್ಧದಲ್ಲಿ ಪರಿಶುದ್ಧತೆ ಇದೆ. ಪರಿಶುದ್ಧವಾದ ಯುದ್ಧದಲ್ಲಿ ಪರಿಶುದ್ಧನಾದ ದೇವರಿರ್ತಾನೆ. ಪರಿಶುದ್ಧನಾದ ದೇವರಿರುವ ಸ್ಥಳದಲ್ಲಿ ನಮಗೆ ಸೋಲು ಇಲ್ಲವೇ ಇಲ್ಲ. ನಮಗೆ ಸೋಲು ಇಲ್ಲವೇ ಇಲ್ಲ, ನಮಗೆ ಜಯ ಇದೆ. ಅದರಿಂದ ಅಪೊಸ್ತಲನಾದಂಥ ಪೌಲನು ತಾನು ಕೊರಿಂಥಿಯ ಸಭೆಗೆ ಬರಿಬೇಕಾದ್ರೆ ಆತನ ಸಭೆಗೆ ನೆನಪಿಸುತ್ತಾ ತಾನು ಈ ರೀತಿ ಹೇಳ್ತಾನೆ. ಹಲ್ಲೆಲೂಯಾ. 2 ಕೊರಿಂಥಿಯ 10ನೇ ಅಧ್ಯಾಯದ ಅದರ 3ನೇ ವಚನದಲ್ಲಿ ಗಮನಿಸ್ತೇವೆ, ನಾವು ಲೋಕದಲ್ಲಿ ಇದ್ದರೂ ಲೋಕಾನುಸಾರವಾಗಿ ಯುದ್ಧ ಮಾಡುವವರಲ್ಲ. ನಾವು ಲೋಕದಲ್ಲಿ ಇದ್ದೇವೆ. ಲೋಕ ಯಾವ ರೀತಿ ನಮ್ಮ ವಿರುದ್ಧವಾಗಿ ಯುದ್ಧ ಮಾಡುತ್ತೋ ಅದೇ ರೀತಿಯಾಗಿ ನಾವು ಯುದ್ಧ ಮಾಡುವವರಲ್ಲ. ಲೋಕ ನಮ್ಮ ವಿರುದ್ಧವಾಗಿ ಯುದ್ಧಕ್ಕೆ ಯಾವ ರೀತಿ ಬರುತ್ತೆ? ಚುಚ್ಚೋ ಮಾತುಗಳಿಂದ ಬರುತ್ತೆ, ಮನಸ್ಸನ್ನು ನೋವುಪಡಿಸುವ ಗಾಯದ ಮಾತುಗಳಿಂದ ಬರುತ್ತೆ, ಕುತಂತ್ರಗಳಿಂದ ಬರುತ್ತೆ, ಸುಳ್ಳು ಆಪಾದನೆಗಳಿಂದ ಬರುತ್ತೆ, ಕೇಡಿನಿಂದ ಬರುತ್ತೆ, ಕುತಂತ್ರಗಳಿಂದ ಬರುತ್ತೆ. ಇದು ಲೋಕದ ಆಯುಧ. ನಾವು ಲೋಕದಲ್ಲಿ ಇದ್ರೂ ಸಹ ನಾವು ಲೋಕದವರ ಹಾಗೆ ನಾವು ಯುದ್ಧ ಮಾಡುವವರಲ್ಲ. 71ನೇ ಕೀರ್ತನೆ ಓದಿದಾಗ ಕೀರ್ತನೆಗಾರನು ಬಹಳ ಪ್ರಯಾಸದಲ್ಲಿ ಆತನು ಹೋಗ್ತಾನೆ. ಬಹಳ ಪ್ರಯಾಸದಲ್ಲಿ ಹಾದು ಹೋದಾಗ ಅವನೊಂದು ಮಾತನ್ನ ಅಲ್ಲಿ ತಾನು ಈ ರೀತಿಯಾಗಿ ಹೇಳ್ತಾನೆ. ಆ ವಚನ ಬಹಳ ಸುಂದರಕರವಾದದ್ದು. 73ನೇ ಕೀರ್ತನೆ ಅದರ 3ನೇ ವಚನದಿಂದ ಕೆಲವೊಂದು ಪದಗಳನ್ನು ನೀವು ಓದಿದಾಗ ಬಹಳ ಆಶ್ಚರ್ಯವಾದಂಥ ಒಂದು ಪದವನ್ನು ಕೊಡುತ್ತೆ. ಆತನು ಮನುಷ್ಯರ ಮೇಲೆ ಬಹಳ ನಿರೀಕ್ಷೆ ಇಡ್ತಾನೆ. ಆದರೆ ಮನುಷ್ಯರ ನಿರೀಕ್ಷೆ ಆತನಿಗೆ ಹುಸಿ ಆಯಿತು ಎನ್ನುವಂಥ ಆ ತೋರುವಿಕೆ ಆತನ ಜೀವಿತದಲ್ಲಿ ಬಂದಾಗ 73ನೇ ಕೀರ್ತನೆಯನ್ನು ಆತನು ರಚಿಸ್ತಾನೆ. ಕಷ್ಟ ಕಾಲದಲ್ಲಿ ಮನುಷ್ಯರು ನನಗೆ ಸಹಾಯ ಮಾಡ್ತಾರೆ, ಕಷ್ಟ ಕಾಲದಲ್ಲಿ ಮನುಷ್ಯರು ನನಗೆ ಅವರು ನೆರವಾಗ್ತಾರೆ ಅಂತ ಭಾಳ ನಿರೀಕ್ಷೆ ಇಡ್ತಾನೆ. ಆದರೆ ಅದಕ್ಕೆ ತದ್ವಿರುದ್ಧವಾಗಿ ಮನುಷ್ಯರು ಅವರು ನಡ್ಕೊಳ್ತಾರೆ. ತದ್ವಿರುದ್ಧವಾಗಿ ಮನುಷ್ಯರು ನಡ್ಕೊಂಡಾಗ ಕೀರ್ತನೆಗಾರನು ತಾನು ಈ ರೀತಿಯಾಗಿ ಬರೀತಾನೆ ನೋಡ್ರಿ. ಆತನು ಹೇಳ್ತಾನೆ, ನನ್ನ ಕಾಲುಗಳು ಜಾರಿದವುಗಳೇ. 3ನೇ ವಾಕ್ಯದಿಂದ, ನನ್ನ ಕಾಲುಗಳು ಜಾರಿದವುಗಳೇ, ನನ್ನ ಹೆಜ್ಜೆಗಳು ತಪ್ಪಿದವುಗಳೇ.
ಅವರ ಮರಣವು ನಿರ್ಬಾಧಕವಾಗಿದೆ, ಅವರ ಕಾಯು ಕೊಬ್ಬು ಉಳ್ಳದಾಗಿದೆ. ಮನುಷ್ಯರ ಕಷ್ಟದಲ್ಲಿ ಅವರು ಭಾಗಿಯಾಗುವುದಿಲ್ಲ, ಇತರರಿಗೆ ತಗಲುವಂತೆ ಅವರಿಗೆ ಅಂಟು ರೋಗವು ತಗಲುವುದಿಲ್ಲ. ಆದುದರಿಂದ ಅವರಿಗೆ ಗರ್ವವು ಕಂಠಮಾಲೆಯಾಗಿದೆ, ಬಲಾತ್ಕಾರವು ಉಡುಪಾಗಿದೆ. ಕೊಬ್ಬಿನಿಂದ ಅವರ ಕಣ್ಣುಗಳು ಮೇಲೆ ಅವೆ, ಅವರು ದುಷ್ಕಲ್ಪನೆಗಳಿಂದ ತುಂಬಿ ತುಳುಕುತ್ತವೆ. ಹಾಸ್ಯ ಮಾಡುವವರಾಗಿ ಕೆಡುಕಿನ ವಿಷಯ ಮಾತನಾಡಿಕೊಳ್ಳುತ್ತಾರೆ. ಬಲಾತ್ಕಾರ ನಡೆಸಬೇಕೆಂದು ಹೆಮ್ಮೆಯಿಂದ ಕೊಚ್ಚಿಕೊಳ್ಳುತ್ತಾರೆ. ತಾವು ಮೇಲು ಲೋಕದವರೋ ಎಂಬಂತೆ ದೊಡ್ಡ ಬಾಯಿ ಮಾತನಾಡುತ್ತಾರೆ. ಭೂಲೋಕದಲ್ಲೆಲ್ಲ ಅವರ ಮಾತೇ ಮುಂದು. ಆದ್ದರಿಂದ ಜನರು ಅವರ ಪಕ್ಷ ಹಿಡಿತಾರೆ. ಅವರಿಗೆ ಪಾನವು ಯಥೇಚ್ಛವಾಗಿ ದೊರಕುವುದು. ದೇವರು ವಿಚಾರಿಸುವುದೆಲ್ಲಿ, ಪರಾತ್ಪರನು ಚಿಂತಿಸುವುದುಂಟೋ ಅಂದುಕೊಳ್ಳುತ್ತಾರೆ. ನೋಡಿರಿ, ದುಷ್ಟರು ಇಂಥವರೇ, ಅವರು ಸದಾ ಸುಖದಿದ್ದು ಸ್ಥಿತವಂತರಾಗಿದ್ದು ಹೋಗುತ್ತಾರೆ. ನನ್ನ ಮನಸ್ಸು ನಿರ್ಮಲ ಮಾಡಿಕೊಂಡಿದ್ದು, ಶುದ್ಧತ್ವದಲ್ಲಿ ಕೈ ತೊಳ್ಕೊಂಡಿದ್ದು ವ್ಯರ್ಥವೇ ಸರಿ. ನಾನು ಯಾವಾಗಲೂ ವ್ಯಾಧಿಯ ಪೀಡಿತನಾಗಿದ್ದು ಪ್ರತಿದಿನವೂ ದಂಡಿಸಲ್ಪಡುತ್ತಾ ಇದ್ದೇನಲ್ಲ. ನಾನು ಈ ಪ್ರಕಾರ ಬಾಯಿ ಬಿಡುವುದಕ್ಕೆ ಮನಸ್ಸು ಮಾಡಿಕೊಂಡರೆ ನಿನ್ನ ಭಕ್ತ ಕುಲಕ್ಕೆ ದ್ರೋಹಿಯಾಗಿರುತ್ತೇನೆ. ಕೀರ್ತನೆಗಾರನ ಆತನ ಈ ರೀತಿಯಾಗಿ ಹೇಳ್ತಾನೆ, ನನಗೆ ಪ್ರಯಾಸ ಉಂಟಾಯಿತು, ಜನ ನನಗೆ ಕೇಡು ಮಾಡಿದ್ರು, ಜನ ನನಗೆ ನೋವು ಮಾಡಿದ್ರು, ಜನ ನನಗೆ ಸಹಾಯ ಮಾಡಲಿಲ್ಲ. ಈಗ ಕೊಪ್ಪು ಅವ್ರ ಕಣ್ಣ ಮೇಲೇನೆ ಇದೆ. ಲೋಕದಲ್ಲಿ ಅವ್ರ ಮಾತೆ ಮುಂದು, ಜನ ಎಲ್ಲ ಅವ್ರ ಪಕ್ಷದಲ್ಲೇ ಇರ್ತಾರೆ. ನಾನಾ ವಿಧ ಸಂಗತಿಗಳನ್ನು ಮಾತನಾಡಿದಾಗ ಕೀರ್ತನೆಗಾರನಾತನ ಹೇಳ್ತಾನೆ, ನಾನು ಅವ್ರ ಥರ ಮಾತಾಡಕ್ಕೆ ಹೋಗಲ್ಲ. ನಾನು ಮಾತಾಡಕ್ಕೆ ಹೋದ್ರೆ ಭಕ್ತ ಕುಲಕ್ಕೆ ನಾನು ದ್ರೋಹ ಮಾಡಿದವನಾಗಿರ್ತೇನೆ. ಯಾಕಂದ್ರೆ ಭಕ್ತರು ಅವರಿಗೆ ಹೋರಾಟ ಬಂದಾಗ ಲೋಕದವರ ರೀತಿಯಲ್ಲಿ ಮಾತಾಡಲ್ಲ. ಭಕ್ತರು ಹೋರಾಟ ಬಂದಾಗ ಲೋಕದವರ ರೀತಿಯಲ್ಲಿ ಚಿಂತೆ ಮಾಡಲ್ಲ. ಭಕ್ತರು ಹೋರಾಟ ಬಂದಾಗ ಲೋಕದವರ ರೀತಿಯಲ್ಲಿ ನಡ್ಕೊಳ್ಳಲ್ಲ. ಭಕ್ತರಿಗೆ ಹೋರಾಟ ಬಂದಾಗ ಲೋಕದವರ ರೀತಿಯಲ್ಲಿ ತಮ್ಮ ಚಿಂತೆಗಳನ್ನು ಅವರು ಮುಂದಕ್ಕೆ ತರೋದಿಲ್ಲ. ಭಕ್ತರು ಅವರು ಪ್ರತಿಕೂಲ ಬಂದಾಗ ಅವರು ಮಾಡುವಂತೆ ಒಂದೇ ಒಂದು ಕಾರ್ಯ, ದಿವ್ಯ ಯುದ್ಧವನ್ನ ಮಾಡಲಿಕ್ಕಾಗಿ ಹೋಗ್ತಾರೆ. ಪ್ರತಿಕೂಲ ಬಂದಾಗ ಅವರಿಗೆ ಕೀರ್ತನೆಗಾರನ ಹೇಳ್ತಾನೆ, ನಾನು ಅವ್ರ ತರ ನಾನು ಏನಾದರೂ ಮಾತನಾಡುವವನಾಗಿದ್ರೆ ಭಕ್ತ ಕುಲಕ್ಕೆ, ಅದರ ಅರ್ಥ ಏನು, ಪರಿಶುದ್ಧವಾದಂಥ ದೇವರ ಮಕ್ಕಳ ಕುಲಕ್ಕೆ ನಾನು ಮೋಸ ಮಾಡುವವನಾಗಿರ್ತೇನೆ. ಅದರ ಅರ್ಥ ಏನಂದ್ರೆ, ಲೋಕದಲ್ಲಿ ನನಗೆ ಯುದ್ಧ ಉಂಟಾದಾಗ, ಲೋಕದವರ ರೀತಿಯಲ್ಲಿ ನನಗೆ ಯುದ್ಧಗಳು ಸಂಭವಿಸಿದಾಗ, ನಾನು ಲೋಕದವರ ರೀತಿಯಲ್ಲಿ ನಾನು ನಡ್ಕೊಂಡ್ರೆ ಪರಿಶುದ್ಧವಾದಂಥ ಕುಲಕ್ಕೆ, ಭಕ್ತ ಕುಲಕ್ಕೆ ನಾನು ಮೋಸ ಮಾಡುವವನು, ದ್ರೋಹ ಮಾಡುವವನಾಗಿರ್ತೇನೆ. ಇವತ್ತು ನನ್ನನ್ನು ಕೇಳೋ ದೇವರ ಮಕ್ಕಳೇ, ಏನಕ್ಕೋಸ್ಕರ ಕೀರ್ತನೆಯನ್ನು ನಾನು ಇಷ್ಟು ಓದಿಸ್ತೀಯ ಅಂತ ಹೇಳಿದ್ರೆ, ಪ್ರತಿಕೂಲ ಬಂದಾಗ, ಹೋರಾಟ ಬಂದಾಗ ನೀನು ಮಾತಾಡಕ್ ಹೋಗ್ಬಾರ್ದು. ಲೋಕದವರ ರೀತಿಯಲ್ಲಿ ನೀನು ಮಾತಾಡಕ್ ಹೋಗ್ಬಾರ್ದು. ಲೋಕದವರ ರೀತಿಯಲ್ಲಿ ನೀನು ಚಿಂತೆ ಮಾಡಕ್ ಹೋಗ್ಬಾರ್ದು. ಲೋಕದವರ ರೀತಿಯಲ್ಲಿ ನೀನು ನಡವಳಿಕೊಳ್ಳಕ್ ಹೋಗ್ಬಾರ್ದು. ಲೋಕದವರ ರೀತಿಯಲ್ಲಿ ನಿನ್ನನ್ನೇ ನೀನು ಲೋಕದವರಲ್ಲಿ ನಾನು ಒಬ್ಬ ಎನ್ನುವಂತ ರೀತಿಯಲ್ಲಿ ನೀನು ಲೆಕ್ಕ ಹಾಕೋದಕ್ಕೆ ಹೋಗ್ಬಾರ್ದು. ನಿನ್ನ ಮುಂದೆ ಒಂದು ದಿವ್ಯಕರವಾದ ಯುದ್ಧ ಇದೆ. ಆ ಯುದ್ಧದ ವಿಶೇಷತೆ, ನೀನು ಪರಿಶುದ್ಧತೆಯಲ್ಲಿ ನಿಂತು ಯುದ್ಧ ಮಾಡಬೇಕು. ನೀನು ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿ ನೀನು ಯುದ್ಧ ಮಾಡಬೇಕು. ದೇವರಲ್ಲಿ ಆಸಕ್ತಿ ಉಳ್ಳವನಾಗಿ ನೀನು ಯುದ್ಧ ಮಾಡಬೇಕು. ಕುತಂತ್ರಗಳಿಂದಲೋ ಮೋಸದಿಂದಲೋ ಲೋಕದವರ ಹಾದಿಯಲ್ಲೇ ನಾನು ಹಿಡಿದು ಯುದ್ಧವನ್ನು ಜಯಿಸ್ತೀನಿ ಅಂತ ಹೇಳಿದ್ರೆ ನೀನು ಭಕ್ತ ಕುಲಕ್ಕೆ ನೀನು ದ್ರೋಹ ಮಾಡುವವನಾಗಿರ್ತಿ. ಅದರಿಂದ ಪೌಲನು ತಾನು ಹೇಳ್ತಾನೆ, ನಾವು ಉಪಯೋಗಿಸುವ ಆಯುಧಗಳು ಲೋಕ ಸಂಬಂಧವಾದಂಥ ಆಯುಧಗಳಲ್ಲ, ಅದು ದೇವರ ಎಣಿಕೆಯಲ್ಲಿ ಅದು ಬಲವುಳ್ಳ ಆಯುಧವಾಗಿರುತ್ತೆ. ಅದರ ಅರ್ಥ ಏನಂತಂದ್ರೆ, ಪರಿಶುದ್ಧನು, ದೇವರಲ್ಲಿ ಭಯಭಕ್ತಿ ಉಳ್ಳವನು ಮೊಣಕಾಲು ಮಡಚಿದರೆ ಅವನನ್ನು ಜಯಿಸೋದಿಕ್ಕೆ ಈ ಲೋಕದ ಯಾವ ಶಕ್ತಿಗೂ ಸಾಧ್ಯ ಇಲ್ಲ. ಇವತ್ತು ಅನೇಕರು ಪರಿಶುದ್ಧತೆ ಎನ್ನುವಂಥ ಆಯುಧವನ್ನು ಕೆಳಗಡೆ ಇಟ್ಟು ಲೋಕದ ಆಯುಧಗಳನ್ನು ತೆಗೆದುಕೊಳ್ಳಲಿಕ್ಕಾಗಿ ಹೋಗ್ತಾರೆ. ನಾವು ಒಂದು ಕಾಲದಲ್ಲೂ ಸಹ ಆ ಪರಿಶುದ್ಧತೆ ಎನ್ನುವಂಥ ದಿವ್ಯವಾದಂಥ ಯುದ್ಧ ಮಾಡುವಂಥ ನಾವುಗಳು
ಪರಿಶುದ್ಧತೆ ಎನ್ನುವಂಥ ಆಯುಧವನ್ನ ನಾವು ಎಂದಿಗೂ ಕೆಳಗಡೆ ಇಳಿಸಬಾರದು. ಒಂದೆರಡು ಕಾರ್ಯವನ್ನ ನಿಮ್ಮ ನೆನಪಿಗೆ ನಾನು ತರಲಿಕ್ಕಾಗಿ ನಾನು ಇಷ್ಟಪಡ್ತೇನೆ. ಸತ್ಯವೇದ ಗ್ರಂಥದಲ್ಲಿ ನಾವು ಗಮನಿಸಿದಾಗ ಯೇಸು ಸ್ವಾಮಿ ಯೋಹಾನ್ ಬರೆದಂತ ಸುವಾರ್ತೆ 16ನೇ ಅಧ್ಯಾಯಕ್ಕೆ ಪ್ರವೇಶಿಸಿದಾಗ ಯೇಸು ಸ್ವಾಮಿ ತನ್ನ ಜನರ ಬಳಿಯಲ್ಲಿ ಆತನ ಮಾತಾಡ್ತಾ ಇದ್ದಾನೆ. ಮಾತನಾಡುವಂತ ಮಾತುಗಳು ಈ ರೀತಿಯಾಗಿದೆ, ನೋಡೋಣ. ಯೇಸು ಸ್ವಾಮಿ 1ನೇ ವಚನದಲ್ಲಿ ಆತನು ಹೇಳ್ತಾನೆ, ನೀವು ಧೈರ್ಯಗೆಟ್ಟು ಹಿಂಜರಿಯಬಾರದೆಂದು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ ಎಂಬುದಾಗಿ. ಯೇಸು ಸ್ವಾಮಿ ಸಂಗಡವಾಗಿ 3.5 ವರ್ಷಗಳ ಕಾಲ ಇದ್ದಂತ ಜನ, ಅವರ ಕುರಿತಾಗಿ ಯೇಸು ಸ್ವಾಮಿ ಮಾತನಾಡ್ತಾ ಹೇಳ್ತಾ ಇದ್ದಾನೆ, ನೀವು ಧೈರ್ಯಗೆಟ್ಟು ನೀವು ಹಿಂಜರಿಯಬಾರದು ಎಂಬುದಾಗಿ ಇದನ್ನೆಲ್ಲ ನಾನು ನಿನಗೆ ಹೇಳುತ್ತಾ ಇದ್ದೇನೆ ಎಂಬುದಾಗಿ. ಅದರ ಅರ್ಥ ಏನು? ಅನೇಕ ಸಾರಿ ವಿಶ್ವಾಸಿಗಳಾದವರು ಹೋರಾಟಗಳು ಪ್ರಯಾಸಗಳು ಬಂದಾಗ ಅವರು ಧೈರ್ಯಗೆಡ್ತಾರೆ. ಯಾರು ಧೈರ್ಯಗೆಡ್ತಾರೋ ಅವರು ಹಿಂಜಾರಿ ಹೋಗ್ತಾರೆ. ಯೋಹಾನ್ ಬರೆದ ಸುವಾರ್ತೆಯಲ್ಲಿ ನೀವು ಪರಿಶೋಧನೆ ಮಾಡಿಕೊಂಡು ಓದ್ಕೊಂಡು ನೀವು ಬಂದಾಗ ಈ ಪತ್ರಿಕೆಯಲ್ಲಿ, ಈ ಸುವಾರ್ತೆಯ ಪುಸ್ತಕದಲ್ಲಿ ಅನೇಕ ಕಾರ್ಯಗಳು ಇದೆ. ಆದರೆ ಅದರಲ್ಲಿ ಒಂದು ಭಾಗವನ್ನು ನಾವು ಗಮನಿಸ್ತೇವೆ. ಯೇಸು ಸ್ವಾಮಿಯನ್ನು ಬಿಟ್ಟು ಹೋದಂಥ ಒಂದು ದೊಡ್ಡ ಗುಂಪಿನ ಜನರ ಕುರಿತಾಗಿ ಯೋಹಾನನು ಚಿತ್ರೀಕರಿಸ್ತಾನೆ. ಯಾರು ಸ್ತೋತ್ರ ಹೇಳಿಲ್ಲ? ಅನೇಕ ಕಡೆಗಳಲ್ಲಿ, ಒಂದು ಕಡೆಯಲ್ಲ ಅನೇಕ ಕಡೆಗಳಲ್ಲಿ ಯೇಸು ಸ್ವಾಮಿಯ ಜೊತೆ ಇದ್ದು ಅದ್ಭುತವನ್ನು ಕಂಡವರು, ಬಿಡುಗಡೆಯನ್ನು ಕಂಡವರು, ಮಹತ್ಕಾರ್ಯಗಳನ್ನು ಕಂಡವರು, ಯೇಸುವಿನ ಮಹಿಮೆಕರವಾದಂಥ ಸೇವೆಯನ್ನು ಕಂಡವರು ಚಿಕ್ಕ ಚಿಕ್ಕ ವಿಷಯದಲ್ಲಿ ಆತನನ್ನು ಬಿಟ್ಟು ಹೋಗಿದ್ದನ್ನು ನಾವು ಗಮನಿಸಲಿಕ್ಕೆ ಸಾಧ್ಯ. ಒಂದೆರಡು ಉದಾಹರಣೆಯನ್ನು ನಿಮ್ಮ ನೆನಪಿಗೆ ನಾನು ತರಲಿಕ್ಕಾಗಿ ನಾನು ಇಷ್ಟಪಡುವವನಾಗಿರ್ತೇನೆ. ದೇವರ ಮಕ್ಕಳು ಗಮನಿಸಿ, ಯೇಸು ಸ್ವಾಮಿ ಬಳಿಗೆ ಬರೋದು ಸುಲಭ, ನಿಲ್ಲೋದು ಬಹಳ ಕಷ್ಟ. ಇನ್ನೊಂದು ಸಾರಿ ನಾನು ಹೇಳ್ತೇನೆ, ಯೇಸು ಸ್ವಾಮಿ ಬೆಳಿಗ್ಗೆ ಬರೋದು ಬಹಳ ಸುಲಭ, ನಿಲ್ಲುವುದು ಬಹಳ ಕಷ್ಟ. ನಿಲ್ಲುವವನೇ, ನೆಲೆಗೊಂಡವನೇ ಅವನು ಫಲ ಕೊಡುವವನಾಗಿರ್ತಾನೆ. ಬೈಬಲಲ್ಲಿ ಯೋಹಾನ್ ಬರೆದ ಸುವಾರ್ತೆ, ನಾನು ಒಂದೆರಡು ವಾಕ್ಯಗಳನ್ನ ನಾನು ಹೇಳ್ತೇನೆ. ಯೋಹಾನ್ ಬರೆದ ಸುವಾರ್ತೆ 6ನೇ ಅಧ್ಯಾಯಕ್ಕೆ ಪ್ರವೇಶಿಸಿದಾಗ ಅದರ 66ನೇ ವಚನವನ್ನು ನಾವು ನೋಡಿದಾಗ ದೇವರ ವಾಕ್ಯದಲ್ಲಿ ನಾವು ಈ ರೀತಿಯಾಗಿ ಗಮನಿಸ್ತೇವೆ. ಯೋಹಾನ್ ಬರೆದ ಸುವಾರ್ತೆ 6ನೇ ಅಧ್ಯಾಯದ 66ನೇ ವಚನದಲ್ಲಿ ಗಮನಿಸಿದಾಗ ಬೈಬಲಲ್ಲಿ ನಾವು ನೋಡ್ತೇವೆ, ಅಂದಿನಿಂದ ಆತನ ಶಿಷ್ಯರಲ್ಲಿ ಅನೇಕರು ಹಿಂಜರಿದು ಆತನ ಕೂಡ ಸಂಚಾರ ಮಾಡುವುದನ್ನು ಬಿಟ್ಟರು. 67ನೇ ವಚನದಲ್ಲಿ ಯೇಸು ಇದನ್ನು ನೋಡಿ ತನ್ನ 12 ಮಂದಿಯನ್ನು, ನೀವು ಹೋಗಬೇಕೆಂದಿದ್ದೀರಾ ಎಂದು ಕೇಳಿದ್ದಕ್ಕೆ ಸೀಮೋನ್ ಪೇತ್ರನು, ಸ್ವಾಮಿ, ನಿನ್ನನ್ನು ಬಿಟ್ಟು ನಾವಿನ್ಯಾರ ಬಳಿಗೆ ಹೋಗೋಣ? ನಿನ್ನಲ್ಲಿ ನಿತ್ಯ ಜೀವ ಉಂಟು ಮಾಡುವ ವಾಕ್ಯಗಳು ಉಂಟು ಎಂಬುದಾಗಿ. ಯೋಹಾನ್ ಬರೆದ ಸುವಾರ್ತೆ 6ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ 5,000 ಪುರುಷರಿಗೆ 5 ರೊಟ್ಟಿ 2 ಮೀನಿನ ಮುಖಾಂತರವಾಗಿ ಯೇಸು ಸ್ವಾಮಿ ಆಹಾರವನ್ನು ಉಣಬಡಿಸ್ತಾನೆ. ಉಣಬಡಿಸಿದ ಮೇಲೆ ಆಹಾರವನ್ನು ತಿಂದಂಥ ಜನ ಯೇಸು ಸ್ವಾಮಿಯ ಸಂಗಡವಾಗೇ ಇದ್ದರು. ಆದರೆ ಯೇಸು ಸ್ವಾಮಿ ಮಾಡಿದ ಪ್ರಸಂಗವನ್ನು ಅವರು ಅಂಗೀಕರಿಸಲಿಕ್ಕೆ ಆಗದೇ ಇದ್ದಾಗ ಬೈಬಲಲ್ಲಿ ನಾವು ನೋಡ್ತೇವೆ, ಆತನ ಶಿಷ್ಯರಲ್ಲಿ, ಜನರು ಹೋಗ್ಲಿ, ಆತನ ಶಿಷ್ಯರಲ್ಲಿ ಅನೇಕರು ಆತನನ್ನು ಬಿಟ್ಟು ಹಿಂಜಾರಿ ಹೋಗಿದ್ದನ್ನು ನಾವು ದೇವರ ವಾಕ್ಯದಲ್ಲಿ ನಾವು ಗಮನಿಸಲಿಕ್ಕೆ ಸಾಧ್ಯ. ಎರಡನೇದಾಗಿ ಅದೇ ಯೋಹಾನ್ ಬರೆದ ಸುವಾರ್ತೆ 7ನೇ ಅಧ್ಯಾಯಕ್ಕೆ ಪ್ರವೇಶಿಸಿದಾಗ 13ನೇ ವಚನವನ್ನು ನೋಡೋಣ. 13ನೇ ವಚನದಲ್ಲಿ ನಾವು ಗಮನಿಸ್ತೇವೆ, ಆದರೂ ಯಹೂದ್ಯರ ಭಯದಿಂದ ಯಾರು ಆತನ ವಿಷಯವಾಗಿ ಧಾರಾಳವಾಗಿ ಮಾತನಾಡಲಿಲ್ಲ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ಗಮನಿಸ್ತೇವೆ. ಬೈಬಲಲ್ಲಿ ನಾವು ನೋಡ್ತೇವೆ, ಒಂದು ಗುಂಪಿನ ಜನ ಅವರು ಯಹೂದ್ಯರ ಭಯದಂತ ನಿಮಿತ್ತವಾಗಿ ಮನುಷ್ಯರಿಗೆ ಭಯಪಟ್ಟವರಾಗಿ ಯೇಸುವಿನ ವಿಷಯವಾಗಿ ಧಾರಾಳವಾಗಿ ಹೇರಳವಾಗಿ ಯೇಸು ಸ್ವಾಮಿ ಮಾತುಗಳು ಸತ್ಯ, ಯೇಸು ಸ್ವಾಮಿ ದೇವರು, ಯೇಸು ಸ್ವಾಮಿ ನಮ್ಮ ರಕ್ಷಕನು ಎಂದು ಧಾರಾಳವಾಗಿ ಆತನ ಮಾತಿನ ವಿಷಯವಾಗಿ ಮಾತನಾಡುವುದಕ್ಕೆ ಅವರು ಭಯಪಟ್ಟರು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ಗಮನಿಸುವವರಾಗಿರ್ತೇವೆ. ಸತ್ಯವೇದ ಗ್ರಂಥದಲ್ಲಿ ನಾವು ಗಮನಿಸಿದಾಗ ಯೋಹಾನ್ ಬರೆದ ಸುವಾರ್ತೆ 9ನೇ ಅಧ್ಯಾಯದಲ್ಲಿ ನಾವು ಗಮನಿಸಿದಾಗ ಅಲ್ಲಿ ನಾವು ದೇವರ ವಾಕ್ಯ ಹೇಳ್ತದೆ, ಕುರುಡನು ಒಬ್ಬನನ್ನು ಯೇಸು ಸ್ವಾಮಿ ಸ್ವಸ್ಥ ಮಾಡ್ತಾನೆ. ಬೈಬಲ್ ಹೇಳ್ತದೆ, ಆ ತಂದೆ ತಾಯಿಗಳು ಯಹೂದ್ಯರ ಭಯದ ನಿಮಿತ್ತವಾಗಿ ಅವರು ಮಾತನಾಡದಂತೆ ಅವರು ಮೌನವಾದರು. ದೇವರ ಮಕ್ಕಳ ಗಮನಿಸಿ, ಯೋಹಾನ್ ಬರೆದ ಸುವಾರ್ತೆಯಲ್ಲಿ ಅನೇಕ ಕಡೆಗಳಲ್ಲಿ ನಾವು ಗಮನಿಸ್ತೇವೆ, ಭಯಪಟ್ಟು
ಭಯಪಟ್ಟು ಹಿಂಜಾರಿ ಹೋದ್ರು, ಆತನ ವಿಷಯದಲ್ಲಿ ಮಾತನಾಡಲಿಲ್ಲ, ಆತನನ್ನು ತೊರೆದರು ಎನ್ನುವಂತ ಅನೇಕ ಶಬ್ದಗಳನ್ನ ನಾವು ಗಮನಿಸಲಿಕ್ಕೆ ಸಾಧ್ಯ. ನಾನು ಒಂದು ಕಾರ್ಯ ಹೇಳ್ತಾನೆ, ಯೇಸುವಿನ ವಿಷಯದಲ್ಲಿ ನೀವು ಹೇಳೋದಕ್ಕೂ, ಆತನ ವಿಷಯದಲ್ಲಿ ನಿಲ್ಲೋದಕ್ಕೂ, ಆತನ ವಿಷಯದಲ್ಲಿ ಮಾತಾಡೋದಕ್ಕೂ ನಿಮಗೇನಾದ್ರೂ ಭಯ ಇದ್ರೆ ಅದೆಲ್ಲ ಯೇಸುವಿನ ನಾಮದಲ್ಲಿ ಇವತ್ತು ಬಿಟ್ಟು ಹೋಗಲಿ. ಇನ್ನೊಂದು ಸಾರಿ ನಾನು ಹೇಳ್ತೇನೆ, ಕರ್ತನ ನಾಮಕ್ಕಾಗಿ ನಿಲ್ಲಕ್ಕಾಗದೆ, ಕರ್ತನ ಕುರಿತಾಗಿ ಮಾತಾಡಕ್ಕಾಗದೆ, ಕರ್ತನ ಕುರಿತಾಗಿ ನಿರೀಕ್ಷೆ ಇಡಲಿಕ್ಕಾಗದಂತೆ ಇವತ್ತು ನಿಮ್ಮ ಜೀವಿತದಲ್ಲಿ ಏನಾದರೂ ಭಯಗಳು ಇರುವುದಾದ್ರೆ ಅದೆಲ್ಲ ಇವತ್ತು ಯೇಸು ಕ್ರಿಸ್ತನ ನಾಮದಲ್ಲಿ ಇವತ್ತು ನಿಮ್ಮನ್ನು ಬಿಟ್ಟು ಹೋಗಲಿ. ಅದರಿಂದಲೇ ಯೋಹಾನ ಬರೆದ ಸುವಾರ್ತೆ 16ನೇ ಅಧ್ಯಾಯದಲ್ಲಿ 1ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಸ್ಪಷ್ಟವಾಗಿ ಆತನ ಮಾತನಾಡ್ತಾ ಇದ್ದಾನೆ. ಏನಂತ ಮಾತನಾಡ್ತಾ ಇದ್ದಾನೆ? ನೀವು ಧೈರ್ಯಗೆಟ್ಟು ಹಿಂಜರಿಯಬಾರದೆಂದು. ಹಾಗಾದ್ರೆ ಇವತ್ತು ದೇವರ ಮಕ್ಕಳು ಗಮನಿಸಿ, ನಿಮ್ಮ ಧೈರ್ಯವನ್ನ ಕೆಡಿಸುವುದಕ್ಕೆ, ನಿಮ್ಮ ಧೈರ್ಯವನ್ನ ಹಾಳು ಮಾಡೋದಕ್ಕೆ, ಕರ್ತನ ಮೇಲಿಟ್ಟಂತ ಧೈರ್ಯವನ್ನ ನಿಮ್ಮಿಂದ ತೆಗೆದು ಹಾಕೋದಕ್ಕೆ, ನಿಮ್ಮನ್ನ ಹಿಂದಕ್ಕೆ ಎಳೆಯೋದಕ್ಕೆ ಅನೇಕ ಸಂಗತಿಗಳು ನಿಮ್ಮ ವಿರುದ್ಧವಾಗಿ ಎದ್ದು ಬರ್ತದೆ. ಆದ್ರೆ ಒಂದು ಕಾರ್ಯ ದೇವರ ಮಕ್ಕಳು ನೀವು ಮರೆತು ಹೋಗಬಾರದು, ಆ ಧೈರ್ಯವನ್ನ ಎದುರಿಸುವುದಕ್ಕೆ ಬೇಕಾದಂತ ವಾಕ್ಯವನ್ನ ದೇವರು ನಿಮಗೆ ಕೊಟ್ಟವನಾಗಿದ್ದಾನೆ. ಆ ಧೈರ್ಯವನ್ನ ಆ ಧೈರ್ಯವನ್ನ ಹೊಂದಿಕೊಳ್ಳೋದಕ್ಕೂ, ಆ ಭಯಗಳನ್ನ ಎದುರಿಸುವುದಕ್ಕೂ ಬೇಕಾದಂತ ವಾಕ್ಯವನ್ನ ದೇವರು ಈ ವಚನದಲ್ಲಿ ಯೇಸು ಸ್ವಾಮಿ ಆತನ ಮಾತನಾಡಿದ್ದಾನೆ. ಯೋಹಾನ ಬರೆದ ಸುವಾರ್ತೆ 16ನೇ ಅಧ್ಯಾಯ ಓದಿದಾಗ ಅನೇಕ ಸಂಗತಿಗಳನ್ನ ಯೇಸು ಸ್ವಾಮಿಯಲ್ಲಿ ಮಾತನಾಡ್ತಾನೆ. ಒಂದನೇದಾಗಿ ಯೇಸು ಸ್ವಾಮಿ ತಾನು ಈ ರೀತಿಯಾಗಿ ಹೇಳ್ತಾನೆ, 2ನೇ ವಾಕ್ಯ ನೋಡ್ರಿ, ನಿಮಗೆ ಬಹಿಷ್ಕಾರ ಹಾಕ್ತಾರೆ, ಅದಲ್ಲದೆ ನಿಮ್ಮನ್ನು ಕೊಲ್ಲುವವನು ತಾನು ದೇವರಿಗೆ ಯಜ್ಞ ಮಾಡುವನೆಂದು ನೆನೆಸುವ ಕಾಲ ಬರುತ್ತದೆ. ಅವರು ತಂದೆಯನ್ನಾದರೂ ನನ್ನನ್ನಾದರೂ ತಿಳಿಯದವರಾಗದೆ ಇರುವುದರಿಂದ ಇಂಥದನ್ನು ನಿಮಗೆ ಮಾಡುವರು. ಆ ಕಾಲು ಬಂದಾಗ ಆತನು ನಿಮಗೆ ಇಂಥದ್ದನ್ನೆಲ್ಲ ಹೇಳಿದ್ದಾನಲ್ಲ ಎಂದು ನೀವು ನೆನಪಿಗೆ ತರುವಂತೆ ನಿಮ್ಮ ಸಂಗಡ ಈ ಮಾತುಗಳನ್ನು ನಾನು ಆಡಿದ್ದೇನೆ. ಒಂದು ಕಾಲ ಬರುತ್ತೆ, ಜನ ನಿಮ್ಮನ್ನು ಏನ್ ಮಾಡ್ತಾರೆ? ಬಹಿಷ್ಕಾರ ಮಾಡ್ತಾರೆ. ಜನರು ನಿಮ್ಮನ್ನು ಕೊಲ್ಲುವುದಕ್ಕಾಗಿ ಮುಂದೆ ಬರ್ತಾರೆ. ಅವರು ನಿಮ್ಮನ್ನು ತಿರಸ್ಕಾರ ಮಾಡ್ತಾರೆ, ಅವಮಾನಕ್ಕೆ ಒಳಪಡಿಸ್ತಾರೆ. ಅಂತ ಕಾಲ ಬಂದಾಗ ನೀವು ಏನ್ ಮಾಡ್ಬೇಕು ಗೊತ್ತಾ? ಆತನ ಮಾತನ್ನ ನೀವು ನೆನಪು ಮಾಡಿಕೊಳ್ಬೇಕು. ನಾವು ಅನೇಕ ಸಾರಿ ನಮ್ಮ ಜೀವನದಲ್ಲಿ ಉಂಟಾಗುವಂಥ ಒಂದು ಕಾರ್ಯ ಏನಂತಂದರೆ, ನಾವು ಮಾಡುವಂಥ ಒಂದು ಕಾರ್ಯ, ಹೋರಾಟ ಬಂದಾಗ, ಪ್ರತಿಕೂಲ ಬಂದಾಗ ನಾವು ಒಂದು ಮಾತು ಕೇಳ್ತೀವಿ, ಚರ್ಚ್ ನಮ್ಗೇನು ಮಾಡ್ತದೆ ಅಂತ. ಪಾಸ್ಟರ್ ನಮಗೇನು ಮಾಡಿ, ಯಾಕೋ ನೀವು ಸ್ತೋತ್ರ ಹೇಳದೇ ಇದ್ದಾಗ ಪಾಸ್ಟರ್ ನಮಗೇನು ಮಾಡಿದ್ರು, ನಮ್ಗೆ ಸುವಾರ್ತೆ ಹೇಳಿದವ್ರು ನಮಗೇನು ಮಾಡಿದ್ರು ಅಂತ ಹೇಳಿ ನಾವು ಏನು ಮಾಡ್ತೀವಿ? ಮನುಷ್ಯರ ಮುಖವನ್ನು ನಾವು ಅವಲಂಬಿಸ್ತೇವೆ. ಆದರೆ ಯೇಸು ಸ್ವಾಮಿ ಹೇಳಿದನು, ಅಂತ ಒಂದು ಕಾಲ ಇವಾಗ ಬರಲಿಲ್ಲ. ಕಾಲ ಅಂತ ಒಂದು ಕಾಲ ಬಂದಾಗ ನಾನು ನಿಮಗೆ ಮುಂಚೆ ಹೇಳಿದ ಮಾತುಗಳನ್ನು ನೆನಪು ಮಾಡಿಕೊಳ್ಳಬೇಕು. ಅದರ ಅರ್ಥ ಏನಂತಂದ್ರೆ, ಇಂಥ ಕಾಲ ಬರುವುದಕ್ಕಿಂತ ಮುಂಚಿತವಾಗಿ ನಿಮಗೆ ನಾನು ಒಂದು ವಾಗ್ದಾನವನ್ನ, ಒಂದು ವಾಕ್ಯವನ್ನು ನಾನು ಕೊಡ್ತಾ ಇದ್ದೇನೆ. ಇವತ್ತು ದೇವರ ಮಕ್ಕಳ ಗಮನಿಸಿ, ನೀವು ಜೀವಿಸುವುದು ದೇವರ ವಾಕ್ಯದ ಮೇಲೆ. ಯಾರಾದ್ರೂ ಗಟ್ಟಿಯಾಗಿ ಆಮೇನ್ ಹೇಳ್ರಿ. ಸತ್ಯವೇದ ಗ್ರಂಥದಲ್ಲಿ ಅದರಿಂದಲೇ ಕೀರ್ತನೆ 85ನೇ ಕೀರ್ತನೆ ನಮ್ಗೆ ಈ ರೀತಿಯಾಗಿ ಹೇಳುತ್ತೆ. 85ನೇ ಕೀರ್ತನೆ 8ನೇ ವಾಕ್ಯದಲ್ಲಿ ಕೀರ್ತನೆಗಾರನು ಆತನ ದೇವರ ಸಮ್ಮುಖದಲ್ಲಿ ತನ್ನ ಕಷ್ಟಗಳನ್ನು ಆತನು ಹೇಳಿಕೊಳ್ತಾನೆ, ತನ್ನ ಪ್ರಯಾಸಗಳನ್ನು ಆತನು ಹೇಳಿಕೊಳ್ತಾನೆ. ಆದರೆ 8ನೇ ವಚನದಲ್ಲಿ ಒಂದು ಮಾತನ್ನು ಹೇಳ್ತಾನೆ, ಯೆಹೋವ ದೇವರು ಏನು ಹೇಳುತ್ತಾನೋ ನಾನು ಕೇಳುತ್ತೇನೆ, ಆತನು ತನ್ನ ಭಕ್ತ ಜನರಿಗೆ ಸಮಾಧಾನ ವಾಕ್ಯವನ್ನ ಹೇಳುತ್ತಾನಲ್ಲ. ಕೈಗಳತಿ ಗಟ್ಟಿಯಾಗಿ ಒಂದು ಆಮೇನ್ ಹೇಳ್ರಿ. ದೇವರು ತಾನು ಈ ರೀತಿಯಾಗಿ ಹೇಳ್ತಾ, ಭಕ್ತನು ತಾನು ಹೇಳ್ತಾ ಇದ್ದಾನೆ, ದೇವರೇ ಯೆಹೋವನು ತನ್ನ ಜನರಿಗೆ ಏನು ಹೇಳುತ್ತಾನೋ ನಾನು ಕೇಳುತ್ತೇನೆ. ಆತನು ತನ್ನ ಜನರಿಗೆ ಸಮಾಧಾನ ವಾಕ್ಯವನ್ನು ಹೇಳುತ್ತಾನಲ್ಲ. ನನ್ನ ದೇವರ ವಿಶೇಷತೆ, ನೀನು ಮನ ನೊಂದಿದಾಗ ಆ ಗಾಯಗಳ ಮೇಲೆ ಗಾಯ ಮಾಡೋನಲ್ಲ, ಆ ನೋವುಗಳ ಮೇಲೆ ನೋವು ಮಾಡೋನಲ್ಲ, ಆ ಕಣ್ಣೀರಿನ ಮೇಲೆ ನಿನಗೆ ಕಣ್ಣೀರನ್ನು ಉಂಟು ಮಾಡುವ ದೇವರು ನನ್ನ ದೇವರಲ್ಲ. ನನ್ನ ದೇವರು ಆತನು ನಿನಗೆ ಸಮಾಧಾನದ ವಾಕ್ಯವನ್ನು ಕೊಡುವವನಾಗಿರ್ತಾನೆ. ಈ ಉಪವಾಸ ಪ್ರಾರ್ಥನೆಯಲ್ಲಿ ಕೂಡಿ ಬಂದಿರುವಂತಹ ಪ್ರತಿಯೊಂದು ದೇವರ ಮಕ್ಕಳೇ, ನಾನು ಒಂದು ಸಂಗತಿಯನ್ನು ನಾನು
ಕೂಗಿ ನಾನು ನಿಮಗೆ ಹೇಳುತ್ತೇನೆ, ಇವತ್ತು ದೇವರ ಸಮ್ಮುಖದಲ್ಲಿ ಕೂಗಿ ಹೇಳ್ರಿ, ಕರ್ತನೆ ನೀನ್ ಏನ್ ಮಾತಾಡ್ತೀಯೋ ಮಾತಾಡಪ್ಪ, ನಾನು ಅದನ್ನು ಕೇಳ್ತೇನೆ. ನನ್ನ ಮನುಷ್ಯನ ಶಬ್ದವನ್ನು ಕೇಳೋದಕ್ಕಾಗಿ ನಾನು ಬರಲಿಲ್ಲ, ನಾನು ಬಂದಿರೋದು ನಿನ್ನ ಶಬ್ದವನ್ನು ಕೇಳೋದಕ್ಕೆ. ನಿನ್ನ ಶಬ್ದವನ್ನು ಕೇಳುವುದಕ್ಕಾಗಿ ನಾನು ಕೂಡಿ ಬಂದಿರೋದ್ರಿಂದ ನೀನ್ ಮಾತಾಡು, ನೀನ್ ಹೇಳು, ನಾನು ಕೇಳ್ತೇನೆ. ಇವತ್ತು ಅಂತ ಮನಸ್ಸುಳ್ಳವರು ಮಾತ್ರ ಗಟ್ಟಿಯಾಗಿ ಆಮೇನ್ ಹೇಳ್ರಿ. ಇವತ್ತು ನಾನು ಒಂದು ಕಾರ್ಯ ಹೇಳ್ತೇನೆ, ಒಂದು ಪ್ರವಾದಿ ಇಲ್ಲಿ ಮಾತನಾಡೋದಕ್ಕಿಲ್ಲದಿದ್ರು, ಒಂದು ಬೋಧಕರು ಇಲ್ಲಿ ಮಾತನಾಡೋದಕ್ಕಿಲ್ಲದಿದ್ರು, ಒಂದು ದೊಡ್ಡ ಅಭಿಷಕ್ತರು ಇಲ್ಲಿ ಮಾತನಾಡೋದಕ್ಕಿಲ್ಲದಿದ್ರು, ಇದರ ಮಧ್ಯದಲ್ಲಿ ದೇವರು ಇದ್ದಾನೆ. ಈ ಆಲಯಕ್ಕೆ ನೀನು ಕೂಡಿ ಬಂದಂತ ಪ್ರತಿಯೊಂದು ನಿಮಿಷದಿಂದಲೇ ನಿನ್ನೊಟ್ಟಿಗೆ ಮಾತನಾಡುವ ಒಬ್ಬ ದೇವರು ಇದ್ದಾನೆ ಎಂಬುದನ್ನು ಮರೆಯಬಾರದು. ಈ ಉಪವಾಸ ಪ್ರಾರ್ಥನೆಯಲ್ಲಿ ಹೇಳ್ರಿ, ಕರ್ತನೆ ನೀನು ಹೇಳು, ನಾನು ಕೇಳ್ತೇನೆ. ನೀನು ಮಾತನಾಡು, ನಾನು ಕೇಳುತ್ತೇನೆ. ನೀನು ನುಡಿಯಪ್ಪ, ನಾನು ಅದನ್ನು ಕೇಳೋದಕ್ಕಾಗಿ ನಾನು ಸಿದ್ಧನಾಗಿದ್ದೇನೆ. ಆ ರೀತಿ ಉಳ್ಳಂತ ಜನರಿಗೆ ದೇವರು ಎಂತ ವಾಕ್ಯವನ್ನು ಕೊಡುತ್ತಾನೆ ಗೊತ್ತಾ? ಸಮಾಧಾನದ ವಾಕ್ಯವನ್ನು ದೇವರು ಕೊಡುತ್ತಾನೆ. ನಿನ್ನ ಮನೆಗೆ ಸಮಾಧಾನ ಇದೆ, ನಿನ್ನ ಹೃದಯಕ್ಕೆ ಸಮಾಧಾನ ಇದೆ, ನಿನ್ನ ಮಕ್ಕಳ ವಿಷಯದಲ್ಲಿ ನಿನಗೆ ಸಮಾಧಾನ ಇದೆ, ನಿನ್ನ ಆರೋಗ್ಯದ ವಿಷಯದಲ್ಲಿ ನಿನಗೆ ಸಮಾಧಾನ ಇದೆ, ನಿನ್ನ ಕಣ್ಣೀರಿನ ವಿಷಯದಲ್ಲಿ ನಿನಗೆ ಸಮಾಧಾನ ಇದೆ. ನನ್ನ ದೇವರು ಗಾಯದ ಮೇಲೆ ಗಾಯವನ್ನು ಉಂಟು ಮಾಡುವ ದೇವರು ನನ್ನ ದೇವರಲ್ಲ. ಹೃದಯ ಮುರಿದ ಮನಸ್ಸುಳ್ಳವರಿಗೆ ನನ್ನ ದೇವರು ಸಮೀಪಸ್ಥನು. ಆತನು ಕುಗ್ಗಿ ಹೋದವರನ್ನ ಆತನು ಉದ್ಧರಿಸುವ ದೇವರು. ಈ ಉಪವಾಸ ಪ್ರಾರ್ಥನೆಯಲ್ಲಿ ನಾನು ಹೇಳ್ತೇನೆ, ಇಲ್ಲಿಂದ ಹೋಗ್ಬೇಕಾದ್ರೆ ನೀವು ಏನು ಹೊತ್ಕೊಂಡು ಹೋಗ್ತೀರಾ ಗೊತ್ತಾ? ಸಮಾಧಾನದ ವಾಕ್ಯವನ್ನು ಹೊತ್ತುಕೊಂಡು ಹೋಗ್ತೀರಾ. ಗಟ್ಟಿಯಾಗಿ ಆಮೇನ್ ಹೇಳ್ರಿ. ಇನ್ನೊಂದು ಸಾರಿ ಗಟ್ಟಿಯಾಗಿ ಆಮೇನ್ ಹೇಳ್ರಿ. ಇವತ್ತು ಹೇಳ್ತೇನೆ, ನಿನ್ನ ಮನೆಗೆ ಸಮಾಧಾನದ ವಾಕ್ಯ ಇದೆ, ನಿನ್ನ ತಲೆಮಾರುಗಳಿಗೆ ಸಮಾಧಾನದ ವಾಕ್ಯ ಇದೆ. ನಿನ್ನ ಗೊಂದಲಗಳು, ನಿನ್ನ ಕಣ್ಣೀರುಗಳು, ನಿನ್ನ ವ್ಯಾಧಿಗಳು, ನಿನ್ನ ಚಿಂತೆಗಳು ಎಲ್ಲವನ್ನು ನೀಗಿಸತಕ್ಕಂತ ದೇವರ ಯಜ್ಞ ವೇದಿಯಿಂದ ನಿನಗಾಗಿ ಒಂದು ಸಮಾಧಾನದ ವಾಕ್ಯ ಬರಲಿಕ್ಕಾಗಿ ಇದೆ. ದೇವರೇ ನೀನು ಹೇಳು, ನಾನು ಅದನ್ನು ಕೇಳುತ್ತೇನೆ ಎಂದು ಸಿದ್ಧರಾದವರು ಮಾತ್ರ ಗಟ್ಟಿಯಾಗಿ ಆಮೇನ್ ಹೇಳ್ರಿ. ಏನ ಸಮಾಧಾನದ ವಾಕ್ಯ? ನಾನು ನಿಮ್ಮ ಬಳಿಯಲ್ಲಿ ನುಡಿಲಿಕ್ಕಾಗಿ ಹೋಗ್ತೇನೆ. ಯೇಸು ಸ್ವಾಮಿ ತಾನು ಈ ರೀತಿಯಾಗಿ ಆತನು ಹೇಳ್ತಾನೆ. 7ನೇ ವಚನ, 16ನೇ ಅಧ್ಯಾಯದ 7ನೇ ವಚನ ಹೇಳ್ತದೆ ನೋಡ್ರಿ. ಯೇಸು ಸ್ವಾಮಿ ಹೇಳ್ತಾನೆ, ಆದರೂ ನಾನು ನಿಮಗೆ ಸತ್ಯವನ್ನು ಹೇಳ್ತೇನೆ, ಕೇಳಿರಿ, ನಾನು ಹೋಗುವುದು ನಿಮಗೆ ಹಿತಕರವಾಗಿದೆ. ಹೇಗೆಂದರೆ ನಾನು ಹೋಗದಿದ್ದರೆ ಆ ಸಹಾಯಕನು ನಿಮ್ಮ ಬಳಿಗೆ ಬರುವುದಿಲ್ಲ. ನಾನು ಹೋದರೆ ಆತನನ್ನು ನಿಮ್ಮ ಬಳಿಗೆ ಕಳಿಸಿಕೊಡುತ್ತೇನೆ. ಆತನು ಬಂದು ಪಾಪ, ನೀತಿ, ನ್ಯಾಯ ತೀರ್ಪು ಕುರಿತಾಗಿ ಈ ವಿಷಯದಲ್ಲಿ ಲೋಕಕ್ಕೆ ಅರಿವನ್ನು ಆತನು ಹುಟ್ಟಿಸುವವನಾಗಿರ್ತಾನೆ. ಒಂದನೇದಾಗಿ ಸಮಾಧಾನದ ವಾಕ್ಯ ಏನಂತಂದ್ರೆ, ಈಗೋ ನಿಮ್ಮನ್ನು ಸಮಾಧಾನ ಪಡಿಸುವುದಕ್ಕಾಗಿ ಕರ್ತನು ತನ್ನ ಆತ್ಮನನ್ನು ನಿನ್ನ ಮೇಲೆ ಸುರಿಸಲಿಕ್ಕಾಗಿ ಹೋಗ್ತಾನೆ. ಈ ಆತ್ಮದ ವಿಶೇಷತೆ ಏನು? ಬೈಬಲ್ ಅಲ್ಲಿ ನಾವು ಓದುತ್ತೇವೆ, ಆತನ ಹೆಸರು ಸಹಾಯಕನಾಗಿದ್ದಾನೆ. ಸಹಾಯಕನು ಅಂದ್ರೆ ಅದರ ಅರ್ಥ ಏನು? ನಾವು ಏರ್ಪೋರ್ಟ್ಗಳಿಗೆಲ್ಲ ಹೋದಾಗ ಕೆಲವೊಬ್ಬರಿಗೆ, ಬಲಹೀನರಿಗೆ ಒಂದು ಹೆಲ್ಪ್ ಮಾಡೋದಕ್ಕೋಸ್ಕರ ಒಬ್ಬರನ್ನು ಅಪಾಯಿಂಟ್ ಮಾಡ್ತಾರೆ. ಬುಕ್ ಮಾಡಬೇಕಾದ್ರೆ ಐ ನೀಡ್ ಎ ಹೆಲ್ಪ್ ಅಂತ ಹೇಳಿ ಕೆಲವರು ಅಪಾಯಿಂಟ್ ಮಾಡ್ತಾರೆ. ಇಲ್ಲಾಂದರೆ ಏರ್ಪೋರ್ಟ್ಗಳಲ್ಲಿ ಆಗೋದಿಲ್ಲ ಅಂತ ಹೇಳಿ ಅವರು ತಕ್ಷಣ ಹೆಲ್ಪ್ ಮಾಡ್ತಾರೆ. ಇವರ ವಿಶೇಷತೆ ಏನಂದರೆ, ಆ ಏರ್ಪೋರ್ಟ್ನಲ್ಲಿ ಬುಕ್ ಮಾಡಿದಂಥ ವ್ಯಕ್ತಿ ಏರ್ಪೋರ್ಟ್ನ ಬಾಗಿಲಿನ ಒಳಗಡೆ ಆತನು ಪ್ರವೇಶ ಮಾಡುವಂಥ ಸಮಯದಿಂದ ಆತನನ್ನು ಪ್ಲೇನ್ ಹತ್ತಿ ಕುಳಿಸೋವರೆಗೂ, ಅನಂತರವಾಗಿ ಪ್ಲೇನ್ ಇಳಿಸಿದ ಮೇಲೆ ಆತನನ್ನು ಬೇರೆ ದೇಶಕ್ಕೆ ಹೋಗಿದ್ರೆ ಆ ಪ್ಲೇನಿಂದ ಹೊರಗಡೆ, ಆತನನ್ನು ಏರ್ಪೋರ್ಟಿನ ಹೊರಗಡೆ ಬಿಡೋವರೆಗೂ ಕೆಲಸ ಈತನದಾಗಿರುತ್ತೆ. ಈತನ ಪ್ರತಿಯೊಂದು ಇಂಚಿನಲ್ಲೂ ಅವರು ಬಿಡೋದಿಲ್ಲ. ಈತನನ್ನು ಏನು ಮಾಡೋದಕ್ಕೆ ಬಿಡೋದಿಲ್ಲ. ಈತನ ಬ್ಯಾಗೇಜನ್ನು ಅವರು ಹೊರ್ತಾರೆ, ಈತನ ಪಾಸ್ಪೋರ್ಟ್ಗೆ ಬೇಕಾದಂಥ ಅನುಕೂಲತೆಗಳನ್ನು ಮಾಡಿಕೊಳ್ತಾರೆ. ಈತನಿಗೆ ತಿಂಡಿ, ಈತನಿಗೆ ಬೇಕಾದ ಆಹಾರ, ಈತನಿಗೆ ಬೇಕಾದ ಕಾಫಿ, ಎಲ್ಲ ವ್ಯವಸ್ಥೆಗಳನ್ನು ಮಾಡ್ಕೊಳ್ತಾರೆ. ಒಂದೊಂದು ಕ್ಷಣಕ್ಕೂ ಬಂದು ಕೇಳ್ತಾರೆ, ಡಿ ಯು ನೀಡ್ ಎನಿ ಹೆಲ್ಪ್? ನಿನಗೇನಾದರೂ ಸಹಾಯ ಬೇಕಾ? ನಿನಗೇನಾದರೂ ಸಹಾಯ ಬೇಕಾ? ನಿನಗೇನಾದರೂ ಸಹಾಯ ಬೇಕಾ? ಯಾಕಂದ್ರೆ ನಿನ್ನ ಬುಕ್ಕಿಂಗ್ನಲ್ಲೇ ಒಂದು ಅಸಿಸ್ಟೆನ್ಸ್ ಬೇಕು, ಒಂದು ನಮಗೆ ಸಹಾಯಕ ಬೇಕು ಅಂತ ಹೇಳಿ ಬುಕ್ ಮಾಡಿ ಇಟ್ಟಿರೋದ್ರಿಂದ 24 ಗಂಟೆ ನಿನ್ನನ್ನು ಆಚೆ ದಡಕ್ಕೆ ಸೇರಿಸೋವರೆಗೂ ಅವ್ರು ಕೇಳ್ತಾ ಇರ್ತಾರೆ, ಡು ಯು ನೀಡ್ ಎನಿ ಹೆಲ್ಪ್? ಡು ಯು
ನೀಡ್ ಎನಿ ಹೆಲ್ಪ್, ಡು ಯು ನೀಡ್ ಎನಿ ಹೆಲ್ಪ್? ಕಾರಣ ನೀನು ಬಲಹೀನನೇ ಅಂತ ನಿನಗೆ ಗೊತ್ತು, ಅವ್ರಿಗೂ ಗೊತ್ತು. ನೀನು ಆಚೆ ದಡಕ್ಕೆ ನಿನ್ನ ಸ್ವಂತ ಸಾಮರ್ಥ್ಯದಿಂದ ಹೋಗಕ್ಕಾಗಲ್ಲ ಅನ್ನೋದು ಗೊತ್ತು, ನಿನಗೆ ನಡೆಯಕ್ಕಾಗಲ್ಲ, ಕುತ್ಕೊಳ್ಳೋಕ್ಕಾಗಲ್ಲ ಅಂತ ಗೊತ್ತು. ಏನೇ ವಿಷಯ ನೀನು ಸಹಾಯಕ್ಕಾಗಿ ಕೂಗೋಕ್ಕಿಂತ ಮುಂಚೆ ಅವರೇ ಬಂದು ಕೇಳ್ತಾರೆ, ಡು ಯು ನೀಡ್ ಎನಿ ಹೆಲ್ಪ್, ಡು ಯು ನೀಡ್ ಎನಿ ಹೆಲ್ಪ್? ಯೇಸು ಸ್ವಾಮಿ ಹೇಳ್ತಾನೆ, ನಿನಗೆ ಈ ಲೋಕದಲ್ಲಿ ಮನ ನೊಂದಲ್ಪಡುವ ಅನೇಕ ಕಾರ್ಯಗಳು ಇದೆ. ನಿನ್ನ ವಿರುದ್ಧವಾಗಿ ಯುದ್ಧ ಮಾಡುವ ಲೋಕ, ನಿನ್ನ ಮನಸ್ಸನ್ನು ನೋವುಪಡಿಸುವ ಲೋಕ, ನಿನ್ನನ್ನು ಮುಂದಕ್ಕೆ ಬಿಡದಿರುವಂತ ಲೋಕ. ಆದ್ರೆ ನಿನಗೊಂದು ಸಮಾಧಾನದ ವಾಕ್ಯ ಇದೆ. ಏನು ಗೊತ್ತಾ? ನಿನಗೆ ಸಹಾಯ ಮಾಡುವುದಕ್ಕೆ ಒಂದು ಪರಿಶುದ್ಧಾತ್ಮನನ್ನ ನಿನ್ನ ಮೇಲೆ ನಾನು ಸುರಿಸುತ್ತಾ ಇದ್ದೇನೆ. ಈ ಪರಿಶುದ್ಧಾತ್ಮನ ವಿಶೇಷತೆ ಏನಂತಂದ್ರೆ, ಆತನು ನಿನ್ನನ್ನು ಪ್ರತಿ ಕ್ಷಣ ಕೇಳ್ತಾನೆ, ನಿನಗೇನಾದ್ರೂ ಸಹಾಯ ಬೇಕಾ? ಬಲ ಇಲ್ವಾ? ನಿನಗೇನಾದ್ರೂ ಸಹಾಯ ಬೇಕಾ? ಪ್ರಾರ್ಥನೆ ಮಾಡಕ್ ಆಗ್ತಾ ಇಲ್ವಾ? ನಿನಗೇನಾದ್ರೂ ಸಹಾಯ ಬೇಕಾ? ನಿನಗೆ ಆರಾಧನೆ ಮಾಡಕ್ ಆಗ್ತಾ ಇಲ್ವಾ? ನಿನಗೇನಾದ್ರೂ ಸಹಾಯ ಬೇಕಾ? ನಿನಗೆ ವಾಕ್ಯ ಓದಕ್ ಆಗ್ತಾ ಇಲ್ವಾ? ನಿನಗೇನಾದ್ರೂ ಸಹಾಯ ಬೇಕಾ? ನಿನಗೆ ಅಭಿಷೇಕ ಇಲ್ವಾ? ನಿನಗೇನಾದ್ರೂ ಸಹಾಯ ಬೇಕಾ? ನಿನಗೆ ಅನ್ಯ ಭಾಷೆ ಮಾತಾಡಕ್ ಆಗ್ತಾ ಇಲ್ವಾ? ನಿನಗೇನಾದ್ರೂ ಸಹಾಯ ಬೇಕಾ? ನಿನಗೆ ಚಪ್ಪಾಳೆ ತಟ್ಟಕ್ ಆಗ್ತಾ ಇಲ್ವಾ? ನಿನಗೇನಾದ್ರೂ ಸಹಾಯ ಬೇಕಾ? ನೀನು ಗಟ್ಟಿಯಾಗಿ ದೇವರನ್ನ ಸ್ತುತಿಸಕ್ ಆಗ್ತಾ ಇಲ್ವಾ? ನಿನಗೇನಾದ್ರೂ ಸಹಾಯ ಬೇಕಾ? ನೀನು ಮೊಣಕಾಲು ಊರಕ್ ಆಗ್ತಾ ಇಲ್ವಾ? ನಿನಗೇನಾದ್ರೂ ಸಹಾಯ ಬೇಕಾ? ನಿನಗೆ ಪರಿಶುದ್ಧ ಜೀವನ ನಡೆಸಕ್ ಆಗ್ತಾ ಇಲ್ವಾ? ನಿನಗೆ ಏನಾದ್ರೂ ಸಹಾಯ ಬೇಕಾ? ನಿನಗೆ ಸುಳ್ಳನ್ನ ಜಯಿಸಕ್ ಆಗ್ತಾ ಇಲ್ವಾ? ನಿನಗೇನಾದ್ರೂ ಸಹಾಯ ಬೇಕಾ? ನಿನಗೆ ಶರೀರದ ದುರಾಭ್ಯಾಸವನ್ನ ಸಾಯಿಸಕ್ ಆಗ್ತಾ ಇಲ್ವಾ? ನಿನಗೇನಾದ್ರೂ ಸಹಾಯ ಬೇಕಾ? ನಿನಗೆ ಪಾಪವನ್ನ ಜಯಿಸಕ್ ಆಗ್ತಾ ಇಲ್ವಾ? ನಿನಗೇನಾದ್ರೂ ಸಹಾಯ ಬೇಕಾ? ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ಈಗ ನಾನು ನಿಮಗೊಬ್ಬ ಸಹಾಯಕನನ್ನ ಕಳಿಸಿಕೊಡುತ್ತಾ ಇದ್ದೇನೆ. ಈ ದಿವ್ಯವಾದಂತ ಕ್ರೈಸ್ತರ ಯುದ್ಧ ನೀನು ನಡೆಸಬೇಕಾದ್ರೆ ಯು ನೀಡ್ ಎ ಹೆಲ್ಪ್. ನಿನಗೊಬ್ಬ ಸಹಾಯಕನು ಬೇಕು. ಆ ಸಹಾಯಕನು ಯಾರಂತಂದ್ರೆ ಆತನು ಪರಿಶುದ್ಧಾತ್ಮನಾದಂತ ದೇವರಾಗಿದ್ದಾನೆ. ವಿದ್ಯಾಭ್ಯಾಸ ಉಳ್ಳವನಿಗೆ ಪರಿಶುದ್ಧಾತ್ಮನು ಬೇಕು, ವಿದ್ಯಾಭ್ಯಾಸ ಇಲ್ಲದಿರುವವನಿಗೆ ಪರಿಶುದ್ಧಾತ್ಮನು ಬೇಕು. ಹಣವಂತನಿಗೆ ಪರಿಶುದ್ಧಾತ್ಮನು ಬೇಕು, ಹಣ ಇಲ್ಲದವನಿಗೂ ಪರಿಶುದ್ಧಾತ್ಮನು ಬೇಕು. ಅರಮನೆಯಲ್ಲಿ ಇರುವವನಿಗೂ ಪರಿಶುದ್ಧಾತ್ಮನು ಬೇಕು, ಗುಡಿಸಲಲ್ಲಿ ಇರೋವನಿಗೂ ಪರಿಶುದ್ಧಾತ್ಮನು ಬೇಕು, ಕಾರಲ್ಲಿ ಬರೋವನಿಗೂ ಪರಿಶುದ್ಧಾತ್ಮನು ಬೇಕು, ನಡ್ಕೊಂಡು ಬರೋವನಿಗೂ ಪರಿಶುದ್ಧಾತ್ಮನು ಬೇಕು. ಎಲ್ಲರಿಗೂ ಒಬ್ಬನು ಬೇಕಾಗಿದ್ದಾನೆ. ಆತನ ಹೆಸರು ಸಹಾಯಕನು. ಆತನು ಯಾರಂದ್ರೆ ಪರಿಶುದ್ಧಾತ್ಮನಾದ ದೇವರು. ಈ ಪರಿಶುದ್ಧಾತ್ಮನ ಸಹಾಯ ನಿನಗಿದ್ರೆ ಕ್ರೈಸ್ತರ ದಿವ್ಯವಾದ ಯುದ್ಧವನ್ನ ನಡೆಸುವುದಕ್ಕೆ ಆ ಪರಿಶುದ್ಧಾತ್ಮನ ನಿನಗೆ ಸಹಾಯ ಮಾಡ್ತಾನೆ. ಇವತ್ತು ನನಗೆ ಆ ಪರಿಶುದ್ಧಾತ್ಮನ ಬೇಕು ಎನ್ನುವರು ಮಾತ್ರ ಗಟ್ಟಿಯಾಗಿ ಒಂದು ಆಮೇನ್ ಹೇಳಲಿ. ಪರಿಶುದ್ಧಾತ್ಮನ ಕೇಳ್ತಾನೆ, ಏನಾದ್ರೂ ಸಹಾಯ ಬೇಕಮ್ಮ? ಏನಾದ್ರೂ ಸಹಾಯ ಬೇಕಾ? ಏನಾದ್ರೂ ಸಹಾಯ ಬೇಕಾ? ಈ ಉಪವಾಸ ಪ್ರಾರ್ಥನೆಯಲ್ಲಿ ಅದೇ ಶಬ್ದ ನಿನ್ನ ಕಿವಿಗಳಲ್ಲಿ ಮೊಳಗ್ತಾ ಇದೆ. ನೊಂದಿದೀಯಾ? ಏನಾದ್ರೂ ಸಹಾಯ ಬೇಕಾ? ಬಲ ಇಲ್ವಾ? ಏನಾದ್ರೂ ಸಹಾಯ ಬೇಕಾ? ನಾನೇನಾದ್ರೂ ನಿನಗೆ ಮಾಡ್ಬೇಕಾ? ನಾನು ಒಂದು ಕಾರ್ಯ ಹೇಳ್ತೇನೆ, ನಿನ್ನ ಪಕ್ಕದಲ್ಲಿರೋರು ನಿನಗೆ ವೇದನೆ ಬಂದಾಗ ಏನ್ ಬೇಕು ಅಂತ ಕೇಳ್ತಿದ್ರು. ಈ ಮಧ್ಯಾಹ್ನದ ವೇಳೆಯಲ್ಲಿ ನಿನ್ನ ಒಳಗಡೆ ಇರೋ ಪರಿಶುದ್ಧಾತ್ಮನ ಹೇಳ್ತಾನೆ, ನಾನು ನಿನಗೆ ಸಹಾಯ ಮಾಡ್ತೀನಿ, ನಾನು ನಿನಗೆ ಸಹಾಯ ಮಾಡ್ತೇನೆ. ನೀನು ಯುದ್ಧಗಳು ಸಂಭವಿಸಿತು, ಹೋರಾಟಗಳು ಸಂಭವಿಸಿತು ಅಂತ ಹೇಳಿ ನೀನು ಕುಗ್ಗಿ ಹೋಗ್ಬೇಡ, ನಾನು ನಿನಗೆ ಸಹಾಯ ಮಾಡ್ತೇನೆ ಎಂದು ಪರಿಶುದ್ಧಾತ್ಮನಾದ ದೇವರು ಈ ದಿನ ಆತನು ನಿನ್ನ ಬಳಿಯಲ್ಲಿ ಆತನ ಮಾತಾಡ್ತಾ ಇದ್ದಾನೆ. ಈ ಪರಿಶುದ್ಧಾತ್ಮನು ನಿನಗೆ ಸಹಾಯ ಮಾಡಿದ್ರೆ ಆತನ ಮಾಡುವಂತ ಒಂದೇ ಒಂದು ಕಾರ್ಯ ಏನು ಗೊತ್ತಾ? ನಿನ್ನ ಎಲ್ಲ ಬಲಹೀನತೆಯನ್ನು ತೆಗೆದುಹಾಕಿ. ಯಾರಾದ್ರೂ ಗಟ್ಟಿಯಾಗಿ ಆಮೇನ್ ಹೇಳ್ರಿ. ಇನ್ನೊಂದು ಸಾರಿ ಯಾರಾದ್ರೂ ಗಟ್ಟಿಯಾಗಿ ಆಮೇನ್ ಹೇಳ್ರಿ. ಕೆಲವರು ಹೇಳ್ತಾರೆ ನನಗೆ ಪರಿಶುದ್ಧಾತ್ಮನ ಇದ್ದಾನೆ ಅಂತ. ಸಹಾಯ ಮಾಡೋ ರೀತಿಯಲ್ಲಿ ಇದ್ದಾನ? ಕೆಲವರ ಮೇಲೆ ಪರಿಶುದ್ಧಾತ್ಮನ ಇದ್ದಾನೆ ಅಂತ ಹೇಳ್ತಾರೆ, ಆದರೆ ಪರಿಶುದ್ಧಾತ್ಮನನ್ನು ಬೀಗ ಹಾಕಿ ಇಟ್ಬಿಟ್ಟಿದ್ದಾರೆ. ಪರಿಶುದ್ಧಾತ್ಮನನ್ನು ಬೀಗ ಹಾಕಿ ಇಡಬೇಡ್ರಿ. ಪರಿಶುದ್ಧಾತ್ಮನನ್ನು ಬೀಗ ಹಾಕಿ ಇಡೋಕ್ಕೂ ಆಗಲ್ಲ. ಆದರೆ ಅವ್ರು ಹೆಂಗೆ ಬೀಗ ಹಾಕಿ ಇಡ್ತಾರೆ ಗೊತ್ತಾ? ಪರಿಶುದ್ಧಾತ್ಮನ ಇದ್ದಾನೆ ಅನ್ನೋದನ್ನೇ ಮರ್ತೋಗ್ಬಿಡ್ತಾರೆ. ನಂಗೆ ಆರಾಧನೆ ಮಾಡೋಕ್ಕಾಗ್ತಾ ಇಲ್ಲ, ಯಾಕೋ ಕೈರವ್ರು ಚೆನ್ನಾಗಿ ಆಡ್ತಾ ಇಲ್ಲ, ಅದರಿಂದನೇ ಆರಾಧನೆಗೆ ಬರ್ತಾ ಇಲ್ಲ. ನನಗೆ ನಾನು ಪ್ರಾರ್ಥನೆ ಮಾಡೋಕ್ಕೆ ಆಗ್ತಾ ಇಲ್ಲ, ಯಾಕಂದರೆ ಪಾಸ್ಟರ್ ಸರಿಯಾಗಿ ನಡೆಸ್ತಾ ಇಲ್ಲ, ಅದರಿಂದನೇ ಪ್ರಾರ್ಥನೆ ಮಾಡೋಕ್ಕೆ ಆಗ್ತಾ ಇಲ್ಲ. ಅಯ್ಯೋ ನಾನು ಬಂದು ಕೂತ್ಕೊಂಡಿದ್ದೀನಿ, ಏನೋ ನನಗೊಂಥರ ನಿನಗೆ ಸಹಾಯ ಸಿಗ್ತಾ ಇಲ್ಲ.
ಪರಿಶುದ್ಧಾತ್ಮನ ಇದ್ರೆ, ಪರಿಶುದ್ಧಾತ್ಮ ನಿಂಗೆ ಸಹಾಯ ಮಾಡಿದ್ರೆ, ಡ್ರಮ್ಸ್ ಇಲ್ಲ ಅಂದ್ರು ಏನಿಲ್ಲ ಅಂದ್ರು ಕೈ ತಟ್ಟಿ ದೇವರಿಗೆ ಸ್ತೋತ್ರ ಹೇಳ್ತಾ ಇರ್ತೀಯ. ಕಾರಣ ದೇವರ ವಾಕ್ಯ ಹೇಳ್ತೀವಿ, ಪವಿತ್ರಾತ್ಮನ ಪ್ರೇರಣೆ ಇಲ್ಲದೆ ಯಾರು ಯೇಸುವನ್ನ ಕ್ರಿಸ್ತನ ಎಂದು, ಯೇಸು ಕ್ರಿಸ್ತನನ್ನ ದೇವರು ಎಂದು ಆರಾಧನೆ ಮಾಡೋದಕ್ಕಾಗೋದಿಲ್ಲ. 1 ಕೊರಿಂಥಿ 12:3 ನಾನು ಹೇಳಿದ್ದು, ಪವಿತ್ರಾತ್ಮನೊಬ್ಬನ ಪ್ರೇರಣೆ ಮಾಡಿದ್ರೆ ಮಾತ್ರನೇ ಅವನು ಬಾಯಿ ತೆಗೆದು ಹೇಳೋದಕ್ಕೆ ಸಾಧ್ಯ. ಏಸಪ್ಪ ನೀನೇ ನನ್ನ ದೇವರು, ಏಸಪ್ಪ ನಿನಗೆ ಆರಾಧನೆ, ಏಸಪ್ಪ ನೀನೇ ನನ್ನ ರಕ್ಷಕನು, ಏಸಪ್ಪ ನೀನೇ ನನ್ನ ಒಡೆಯನು, ಏಸಪ್ಪ ನೀನು ನನ್ನ ದೇವರು ಅಂತ ಹೇಳಿ ಒಬ್ಬನ ಬಾಯಿ ತೆರೆದು ಯೇಸುವೇ ಎಂದು ಕೂಗಿ ಕರಿಬೇಕಾದ್ರೆ ಅದಕ್ಕೆ ಪ್ರೇರಣೆ ಯಾರು ಗೊತ್ತಾ ಮಾಡೋದು? ಪರಿಶುದ್ಧಾತ್ಮನು. ನಾನು ಕೇಳ್ತೀನಿ, ಇಲ್ಲಿ ಬಂದು 11:30, 12:30, 1:30, 3 ಅವರ್ ಆಯ್ತು. 3 ಅವರಲ್ಲಿ 8 ಸರಿ ಯೇಸು ಸ್ವಾಮಿ ಹೆಸರು ಹೇಳಿದ್ರಿ, ಕೆಲವರು ಬಾಯೇ ತೆಗೆದಿಲ್ಲ. ಪವಿತ್ರಾತ್ಮನ ನೀನು ಒಳಗಡೆ ಇದ್ರೆ, ಒಳಗಡೆಯಿಂದ ಏಸಪ್ಪ 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 ನಿಂಗೆ ಸ್ತೋತ್ರಪ್ಪ, ಏಸಪ್ಪ ನೀನು ಮಾಡಿದ ಉಪಕಾರಕ್ಕಾಗಿ ಸ್ತೋತ್ರಪ್ಪ, ಯೇಸುವಿನ ನಾಮದಲ್ಲಿ ಜಯ, ಯೇಸುವಿನ ನಾಮದಲ್ಲಿ ಬಿಡುಗಡೆ, ಯೇಸುವಿನ ನಾಮದಲ್ಲಿ ಅದ್ಭುತ, ಯೇಸುವಿನ ನಾಮದಲ್ಲಿ ಜಯ, ಯೇಸುವಿನ ನಾಮದಲ್ಲಿ ಸೌಖ್ಯ, ಯೇಸುವಿನ ನಾಮದಲ್ಲಿ ಬಂಧನ ಮುರಿಯುತ್ತೆ. ಹೇಳಿದ್ದೀರಾ? ಹೇಳಿಲ್ಲ ಅಂದ್ರೆ ಪವಿತ್ರಾತ್ಮನ ಸಹಾಯ ಇದ್ರೆ ನಿನ್ನ ಬಾಯಲ್ಲಿ ಯೇಸುವಿನ ನಾಮ ಬರದೇ ಇರೋದಿಲ್ಲ. ಈ ಪ್ರಾರ್ಥನೆಯಲ್ಲಿ ಕುತ್ಕೊಂಡಾಗ ರೋಗಿಗಾಗಿ ಪ್ರಾರ್ಥನೆ ಮಾಡಿ ಅಂದಾಗ ನೀವು ಹೇಳ್ತೀರಾ ಯೇಸುವಿನ ನಾಮದಲ್ಲಿ ಸೌಖ್ಯ ಆಗಲಿ, ಬಂಧನಗಳು ಮುರಿ ಅಂತ ಹೇಳಿದಾಗ ನೀವು ಹೇಳ್ತೀರಾ ಪವಿತ್ರಾತ್ಮನ ಸಹಾಯ ಇದ್ರೆ ನೀವು ಹೇಳ್ತೀರಾ ಯೇಸುವಿನ ನಾಮದಲ್ಲಿ ಬಂಧನ ಮುರಿಯಲಿ. ಪವಿತ್ರಾತ್ಮ ನಿಂಗೆ ಸಹಾಯ ಮಾಡಂಗಿದ್ರೆ ನಿನ್ನ ಬಾಯಿ ಸುಮ್ಮನೆ ಇರೋದಿಲ್ಲ. ಯೇಸುವಿನ ನಾಮದಲ್ಲಿ ಬಿಡುಗಡೆ, ಯೇಸುವಿನ ನಾಮದಲ್ಲಿ ಜಯ, ಯೇಸುವಿನ ನಾಮದಲ್ಲಿ ಅದ್ಭುತ, ಯೇಸುವಿನ ನಾಮದಲ್ಲಿ ದೆವ್ವಗಳು ಬಿಟ್ಟು ಹೋಗುತ್ತೆ, ಯೇಸುವಿನ ನಾಮದಲ್ಲಿ ಇವತ್ತು ನನ್ನ ಜೀವನದಲ್ಲಿ ಬಿಡುಗಡೆ ನಡೆಯುತ್ತೆ. ನೀನು ಕುಳಿತುಕೊಂಡಂತ ಒಂದೊಂದು ನಿಮಿಷ ಯಾರಿದ್ರು ಯಾರಿಲ್ಲ ಅಂದ್ರು ಯೇಸು 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 ಯೇಸು. ಕಾರಣ ನಿನಗೆ ಸಮಾಧಾನದ ವಾಕ್ಯವೇ ಯೇಸು. ಅಣ್ಣ ಹೇಳಿದ್ರು 1000 ಸ್ತೋತ್ರ ಅಂತ, ನಾನು ಹೇಳ್ತೀನಿ 100 ಸಾರಿ ಯೇಸು ಸ್ವಾಮಿ ಹೆಸರು ಹೇಳ್ರಿ. ತಿರುಗಿ ಹೋಗ್ಬೇಕಾದ್ರೆ ನಿನ್ನ ಎಲುಬಲ್ಲಿ ಸೌಖ್ಯ ನಡೆದಿರುತ್ತೆ, ನಿನ್ನ ನರನಾಡಿಗಳಲ್ಲಿ ಸೌಖ್ಯ ನಡೆದಿರುತ್ತೆ, ನಿನ್ನ ಮನೆಯಲ್ಲಿರುವ ಬಂಧನಗಳು ಬುಚ್ಚಲ್ಪಟ್ಟಿರುತ್ತೆ. ನೀನು ಇಲ್ಲಿಂದ ಬಲಹೀನನಾಗಿ ಬಂದೆ ಹಿಂತಿರುಗಿ ಹೋಗ್ಬೇಕಾದ್ರೆ ಯೇಸು 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 ಎಂದು ನೀನು ಹೇಳಿದಂತ ನಿಮಿತ್ತವಾಗಿ ಯೇಸುವಿನ ನಾಮದಲ್ಲಿರೋ ಸೌಖ್ಯ, ಯೇಸುವಿನ ನಾಮದಲ್ಲಿರೋ ಫಲ, ಯೇಸುವಿನ ನಾಮದಲ್ಲಿರೋ ಬಿಡುಗಡೆಯನ್ನ ನೀನು ಇಲ್ಲಿಂದ ಒತ್ತುಕೊಂಡು ಹೋಗ್ತೀಯ. ಕಾರಣ ಪವಿತ್ರಾತ್ಮನು ಪ್ರೇರಣೆ ಮಾಡುವುದು ಒಂದೇ ಒಂದು, ಯೇಸುವಿನ ಹೆಸರೇಳು. ಪವಿತ್ರಾತ್ಮನ ಒಬ್ಬನ ಒಳಗಡೆ ಇದ್ರೆ ಪವಿತ್ರಾತ್ಮನ ಏನ್ ಮಾಡ್ತಾನೆ ಗೊತ್ತಾ? ಸುಮ್ಮನೆ ಕುತ್ಕೋಬೇಡ, ಆ ಬೆಟ್ಟ ನೋಡಿ ಹೇಳು ಯೇಸುವಿನ ನಾಮ ಅಂತ. ಪವಿತ್ರಾತ್ಮನ ಹೇಳ್ತಾನೆ ಆ ರೋಗ ನೋಡಿ ಹೇಳು ಯೇಸುವಿನ ನಾಮ ಅಂತ. ಪವಿತ್ರಾತ್ಮನ ಹೇಳ್ತಾನೆ ಆ ಸಾಲ ನೋಡಿ ಹೇಳು ಯೇಸುವಿನ ನಾಮ ಅಂತ. ಪವಿತ್ರಾತ್ಮನ ಹೇಳ್ತಾನೆ ಆ ಹೋರಾಟ ನೋಡಿ ಹೇಳು ಯೇಸುವಿನ ನಾಮ ಅಂತ. ಪರಿಶುದ್ಧಾತ್ಮನ ಹೇಳ್ತಾನೆ ಹೇಳು ಯೇಸುವಿನ ನಾಮ. ಕಾರಣ ಯೇಸುವಿನ ನಾಮದ ಮುಂದೆ ಮೊಣಕಾಲು ಮಡಚದಿರುವಂತ ಯಾವ ಶಕ್ತಿ ಲೋಕದಲ್ಲಿಲ್ಲ. ಯೇಸುವಿನ ನಾಮದ ಮುಂದೆ ಎಲ್ಲ ಮೊಣಕಾಲುಗಳು ಮಡಚಲ್ಪಡಲೇಬೇಕು. ಈ ಉಪವಾಸ ಪ್ರಾರ್ಥನೆಯ ಮೊದಲನೇ ಸೆಕ್ಷನ್ ಅಲ್ಲಿ ಯಾರಾದ್ರೂ ಬಾಯಿ ತೆರೆದು ಕೂಗಿ ಹೇಳ್ರಿ ಯೇಸುವಿನ ನಾಮದಲ್ಲಿ ಜಯ, ಯೇಸುವಿನ ನಾಮದಲ್ಲಿ ಬಿಡುಗಡೆ, ಯೇಸುವಿನ ನಾಮದಲ್ಲಿ ಸೌಖ್ಯ, ಯೇಸುವಿನ ನಾಮದಲ್ಲಿ ಅಭಿಷೇಕ, ಯೇಸುವಿನ ನಾಮದಲ್ಲಿ ನನ್ನ ಜೀವನದಲ್ಲಿ ಉಜ್ಜೀವನ. ಯೇಸುವಿನ ನಾಮ, ಯೇಸುವಿನ ನಾಮ, ಯೇಸುವಿನ ನಾಮವನ್ನ ಈ ಆಲಯದಲ್ಲಿ ಮೇಲೆತ್ತಿ ನಿನ್ನ ಜೀವನ ಬಂದ ಹಾಗೆ ಹಿಂತಿರುಗಿ ಹೋಗೋದಿಲ್ಲ. ಹಿಂತಿರುಗಿ ಹೋಗ್ಬೇಕಾದ್ರೆ ನಿನ್ನ ಹೃದಯಕ್ಕೆ ಒಂದು ಜೀವ, ನಿನ್ನ ಎಲುಬುಗಳಿಗೆ ಒಂದು ಸೌಖ್ಯ, ನಿನ್ನ ನರನಾಡಿಗಳಿಗೆ ಒಂದು ಫಲ, ನಿನ್ನ ಮನೆಗೆ ಸಮಾಧಾನ. ಸಹಾಯ ಮಾಡ್ತಾ ಇದ್ದಾನ ಪವಿತ್ರಾತ್ಮನು, ಸಹಾಯ ಮಾಡ್ತಾ ಇದ್ದಾನ ಪವಿತ್ರಾತ್ಮನು. ನಿನ್ನ ಒಳಗಡೆ ಇದ್ದು ಹೇಳ್ತಾ ಇದ್ದಾನಲ್ಲ, ಯಾಕೆ ಸುಮ್ಮನೆ ಇದೆಯಾ ಯೇಸುವಿನ ನಾಮ ಹೇಳು ಎಂದು. ಪವಿತ್ರಾತ್ಮನು ನಮಗೆ ಸಹಾಯ ಮಾಡ್ತಾನೆ. ಪವಿತ್ರಾತ್ಮನಮ್ಮ ನಿಮಗೆ ಬಹಳ ಸಹಾಯ ಮಾಡ್ತಾನೆ.
ನಿನ್ಗೆ ಸಹಾಯ ಮಾಡಕ್ ಮಕ್ಳು ಇಲ್ದಿದ್ರು, ನಿನ್ಗೆ ಸಹಾಯ ಮಾಡಕ್ ಗಂಡ ಹೆಂಡತಿ ಇಲ್ದಿದ್ರು, ನಿಮ್ಗೆ ಸಹಾಯ ಮಾಡಕ್ ಮೊಮ್ಮಕ್ಳು ಇಲ್ದಿದ್ರು, ನಿಮಗೆ ಸಹಾಯ ಮಾಡೋದಕ್ಕೆ ನಿಮಗೆ ಪ್ರೀತಿ ಮಾಡೋರು ಯಾರು ಇಲ್ಲದಿದ್ರು, ಒಬ್ಬನಿದ್ದಾನೆ, ಆತನ ಪರಿಶುದ್ಧಾತ್ಮನು. ನೀನು ಗಟ್ಟಿಯಾಗಿ ಕೂಗಿ ಕರಿಬೇಕು, ಪರಿಶುದ್ಧಾತ್ಮನೇ ನನಗೆ ಸಹಾಯ ಮಾಡೋದಕ್ಕೆ ನನಗೆ ಯಾರು ಇಲ್ಲ, ನನಗೆ ನೀನೇ ಸಹಾಯ ಮಾಡಬೇಕಪ್ಪ. ನನಗೆ ನಡೆಯೋದಕ್ಕೆ ಫಲ ಇಲ್ಲ, ನಂಗೆ ನಿಂತ್ಕೊಳ್ಳೋದಕ್ಕೆ ಫಲ ಇಲ್ಲ, ನನಗೆ ಮುಂದೆ ಹೋಗೋದಕ್ಕೆ ಫಲ ಇಲ್ಲ. ಪರಿಶುದ್ಧಾತ್ಮನೇ ನನಗೆ ನೀನು ಸಹಾಯ ಮಾಡು ಎಂಬುದಾಗಿ ಪರಿಶುದ್ಧಾತ್ಮನನ್ನು ಕೂಗಿ ಕರೆದಾಗ ನೀನು ಎದುರುಗೊಳ್ಳುವಂತ ಎಲ್ಲ ಯುದ್ಧದಲ್ಲೂ ಆ ಪರಿಶುದ್ಧಾತ್ಮನು ನಿನಗೆ ಸಹಾಯ ಮಾಡ್ತಾನೆ. ಸಹಾಯ ಮಾಡೋದು ಮಾತ್ರ ಅಲ್ಲ, ಅದನ್ನು ಜಯಿಸುವುದಕ್ಕೆ ಬೇಕಾದಂತ ಮಾರ್ಗದಲ್ಲಿ ಆತ ನಿನ್ನನ್ನು ಕರ ಹಿಡಿದು ನಡೆಸುತ್ತಾನೆ. We need Holy Spirit. ನಮಗೆ ಪರಿಶುದ್ಧಾತ್ಮನ ಬೇಕು. 5 ನಿಮಿಷದಲ್ಲಿ ನಾನು ಒಂದು ವಾಕ್ಯ ಹೇಳಿ ನಾನು ನಿಲ್ಲಿಸ್ಬಿಡ್ತೇನೆ. ಯೇಸು ಸ್ವಾಮಿ ಮುಂದಿನ ವಚನದಲ್ಲಿ ಅನೇಕ ಕಾರ್ಯಗಳನ್ನು ಹೇಳಿದನು. ಅದರಲ್ಲಿ ಒಂದು ಕಾರ್ಯ ನಾನು ನಿಲ್ಲಿಸ್ತೇನೆ. 30-20ನೇ ವಚನದಲ್ಲಿ ಯೇಸು ಸ್ವಾಮಿ ತಾನು ಹೇಳಿದನು, ನಿಮಗೆ ನಿಜವಾಗಿ ಹೇಳುತ್ತೇನೆ, ನೀವು ಆಳುತ್ತಾ ಗೋಳಾಡುತ್ತಾ ಇರುವಿರಿ, ಆದರೆ ಲೋಕವು ಸಂತೋಷಿಸುವುದು, ನಿಮಗೆ ದುಃಖವಾಗುವುದು. ನೀವು ಅತ್ತಾಗ, ನೀವು ಗೋಳಾಡಿದಾಗ ಲೋಕ ಸಂತೋಷ ಪಡುತ್ತೆ. ನೀವು ಅತ್ತಾಗ, ನೀವು ಗೋಳಾಡಿದಾಗ ಲೋಕ ನಿಮ್ಮನ್ನು ನೋಡಿ ಬಹಳ ಸಂತೋಷ ಪಡುತ್ತೆ, ಅದನ್ನು ನೋಡಿ ನಿಮಗೆ ಮತ್ತೆ ದುಃಖವಾಗುತ್ತೆ. ಆದರೆ ಯೇಸು ಸ್ವಾಮಿ ತಾನು ಹೇಳ್ತಾನೆ, ಆದರೆ ನಿಮ್ಮ ದುಃಖವು ಹೋಗಿ ಆನಂದ ಬರುವುದು. ನಿಮ್ಮ ದುಃಖವು ಹೋಗಿ ನಿಮಗೆ ಆನಂದವು ಬರುವುದು. ಇನ್ನೊಂದು ಸಾರಿ ನಾನು ಹೇಳ್ತೇನೆ, ಆತ್ಮಿಕವಾದ ದುಃಖ, ಶಾರೀರಿಕವಾದ ದುಃಖ, ಕುಟುಂಬದ ದುಃಖ, ಆರ್ಥಿಕವಾದ ದುಃಖ, ಏನೆಲ್ಲ ದುಃಖ ನಿಮ್ಮ ಜೀವನದಲ್ಲಿ ನೀವು ಎದುರುಗೊಳ್ತಾ ಇದ್ದೀರೋ, ಶಾರೀರಿಕವಾದ ದುಃಖಗಳು, ಅಸ್ವಸ್ಥತೆಗಳಿಂದ ಉಂಟಾದಂಥ ದುಃಖಗಳು, ಏನೆಲ್ಲ ದುಃಖವು ಇದೆಯೋ ಅದೆಲ್ಲ ಹೋಗಿ, ಅದೆಲ್ಲ ಹೋಗಿ, ಅದೆಲ್ಲ ಹೋಗಿ. ನಾನು ಹೇಳ್ತೇನೆ, ಎಲ್ಲ ದಿವಸ ದುಃಖವಾಗಿ ಇರೋದಿಲ್ಲ, ಎಲ್ಲ ದಿವಸ ವೇದನೆಗಳು ವೇದನೆಯಾಗಿರೋದಿಲ್ಲ. ಪ್ರಾರ್ಥನೆಯಲ್ಲಿ ಎಲ್ಲವೂ ಹೋಗಿ ನಿಮಗೆ ಆನಂದವು ಬರುವುದು. ಒಬ್ಬ ಸ್ತ್ರೀ ಹೆರುವಾಗ ತನ್ನ ಬೇನೆಯ ಕಾಲ ಬಂತೆಂದು ಆಕೆಗೆ ದುಃಖವಾಗುತ್ತದೆ, ಆದರೆ ಕೂಸು ಎತ್ತ ಮೇಲೆ ಲೋಕದಲ್ಲಿ ಒಬ್ಬ ಮನುಷ್ಯನು ಹುಟ್ಟಿದನೆಂದು ಆನಂದದಿಂದ ಆ ಬೇನೆ ನೆನೆಸುವುದಿಲ್ಲ. ಹಾಗೆಯೇ ನಿಮಗೂ ಈಗ ದುಃಖವಿದ್ದರೂ ನಾನು ನಿಮ್ಮನ್ನು ತಿರುಗಿ ನೋಡುವೆನು, ಆಗ ನಿಮ್ಮ ಹೃದಯಕ್ಕೆ ಆನಂದವಾಗುವುದು ಮತ್ತು ನಿಮ್ಮ ಆನಂದವನ್ನು ಯಾರು ನಿಮ್ಮಿಂದ ತೆಗೆಯುವುದಿಲ್ಲ. ಆ ದಿನದಲ್ಲಿ ನೀವು ನನಗೆ ಯಾವ ಪ್ರಶ್ನೆಯನ್ನು ಸಹ ಮಾಡುವುದಿಲ್ಲ. ನಿಮಗೆ ನಿಜವಾಗಿ ಹೇಳುತ್ತೇನೆ, ನೀವು ತಂದೆಯನ್ನ ಏನಾದರೂ ಬೇಡಿಕೊಂಡರೆ ಆತನು ತನ್ನ ಹೆಸರಿನ ಮೇಲೆ ನಿಮಗೆ ಕೊಡುವನು. ನೀವು ಇದುವರೆಗೂ ನನ್ನ ಹೆಸರಿನ ಮೇಲೆ ಯಾವುದೊಂದು ಬೇಡಿಕೊಳ್ಳಲಿಲ್ಲ, ಬೇಡಿಕೊಳ್ಳಿರಿ, ನಿಮಗೆ ಸಿಕ್ಕುವುದು, ಆಗ ನಿಮ್ಮ ಆನಂದವು ಪರಿಪೂರ್ಣವಾಗುವುದು. ಯೇಸು ಸ್ವಾಮಿ ಒಂದು ಮಾತನ್ನು ತಾನು ಈ ರೀತಿ ಹೇಳ್ತಾ ಇದ್ದಾನೆ, ಯಾವಾಗ ಸ್ತ್ರೀಗೆ ಬೇನೆ ಕಾಲ ಹೆಚ್ಚಾಗುತ್ತೋ ಆಕೆಗೆ ಒಂದು ಕಾರ್ಯ ಗೊತ್ತಾಗುತ್ತೆ, ನೋವು ಜಾಸ್ತಿ ಆಗೋದಕ್ಕೆ ಕಾರಣ ಒಂದು ಹೊಸದು ಏನೋ ಬರ್ಲಿಕ್ಕಾಗಿ ಹೋಗ್ತಾ ಇದೆ. ಇದುವರೆಗೂ ಲೋಕ ಕಾಣದಿರೋದು, ಇದುವರೆಗೂ ಲೋಕ ಅರಿಯದಿರೋದು ಏನೋ ಹೊಸದೊಂದು ಬರ್ಲಿಕ್ಕಾಗಿ ಹೋಗುತ್ತೆ. ಅದು ಬರೋವರೆಗೂ ಸ್ವಲ್ಪ ನೋವು, ಅದು ಬರೋವರೆಗೂ ವೇದನೆ, ಅದು ಬರೋವರೆಗೂ ಸಂಕಟ, ಅದು ಬರೋವರೆಗೂ ಮನಸ್ಸು, ಎಲುಬುಗಳು, ಮಾಂಸಗಳು, ಚಿಂತೆಗಳು ಎಲ್ಲ ಯಾಕಪ್ಪ ನನಗಿಷ್ಟು ನೋವು ಅಂತ ಚಿಂತೆ ಬರುತ್ತೆ. ಆದ್ರೆ ಬಂದ ಮೇಲೆ ಆ ನೋವನ್ನ ಎಂದಿಗೂ ನೆನೆಸೋದಿಲ್ಲ. ಇವತ್ತೊಂದು ಪ್ರವಾದನೆ ಶಬ್ದವನ್ನು ನಾನು ಕೂಗಿ ಹೇಳ್ತಾ ಇದ್ದೇನೆ, ಯಾರಾದ್ರೂ ನೋವಿನಲ್ಲಿ ಹಾದು ಹೋಗ್ತಾ ಇದ್ರೆ ಅದು ನಿನ್ನನ್ನು ಹಾಳು ಮಾಡೋದಕ್ಕಲ್ಲ, ನಿನ್ನಿಂದ ಏನೋ ಇದುವರೆಗೂ ಲೋಕ ಕಂಡರಿಯದೆ ಇರುವಂತದ್ದು ಏನೋ ಒಂದು ಹೊಸದು ಬರ್ಲಿಕ್ಕಾಗಿ ಹೋಗ್ತಾ ಇದೆ. ಊರಕದಲಮನ ಋಷದನ ಮನಗರಥರಾದನ ವೈಡ ಪ್ರಭಾನಗರ ಶದಲಾದನ. ಇನ್ನೊಂದು ಸಾರಿ ನಾನು ಗಟ್ಟಿಯಾಗಿ ಕೂಗಿ ಹೇಳ್ತೇನೆ, ಇದುವರೆಗೂ ನಾನು ಅನುಭವಿಸದಿರುವ ನೋವು, ಇದುವರೆಗೂ ನಾನು ಅನುಭವಿಸದಿರುವ ಸಂಕಟ, ಇದುವರೆಗೂ ನಾನು ಅನುಭವಿಸದಿರುವ ಕಣ್ಣೀರು, ಇದುವರೆಗೂ ನಾನು ಅನುಭವಿಸದಿರುವ ಪ್ರಯಾಸ ಏನಕ್ಕೆ ಪಾಸ್ಟರ್ ಅಂತ ಕೇಳಿದ್ರೆ ಯೇಸು ಸ್ವಾಮಿ ಹೇಳಿದನು, ಇದುವರೆಗೂ ಲೋಕ ಕಂಡರಿಯದಿರುವುದು ಏನು ನಿನ್ನ ಒಳಗಡೆಯಿಂದ ಬರುತ್ತಾ ಇದೆ. ಅದಕ್ಕಾಗಿಯೇ ಪ್ರಸವ ವೇದನೆ, ಅದಕ್ಕಾಗಿಯೇ ನೋವು,
ಅದಕ್ಕಾಗಿಯೇ ವೇದನೆ. ಇವತ್ತು ಸ್ವಲ್ಪ ಕಾಲ ನಿನ್ನ ವೇದನೆಯಲ್ಲಿ ಹಾದು ಹೋದ್ರು ಸ್ವಲ್ಪ ತಡೆದು ನಿಲ್ಲಿಸಿಕೋ. ನಿನ್ನ ಕುಟುಂಬದಿಂದ, ನಿನ್ನ ತಲೆಮಾರುಗಳಿಂದ, ನಿನ್ನ ಸೇವೆಯಿಂದ, ನಿನ್ನಿಂದ ಇದುವರೆಗೂ ಲೋಕ ಕಂಡು ಅರಿಯದಿರುವುದು ಏನೋ ಹೊಸದು ಹೊರಗಡೆ ಬರ್ಲಿಕ್ಕಾಗಿ ಹೋಗ್ತಾ ಇದೆ. ದೇವರು ನಿನ್ನನ್ನು ಅದಕ್ಕಾಗಿ ಸಿದ್ಧ ಮಾಡ್ತಾ ಇದ್ದಾನೆ. ಈ ವಿಕ್ಟರಿ ಸಭೆಯನ್ನ ದೇವರು ಅದಕ್ಕಾಗಿ ಸಿದ್ಧ ಮಾಡ್ತಾ ಇದ್ದಾನೆ. ಇದುವರೆಗೂ ಕಂಡರಿಯದಿರುವುದು ಏನು? ಯಾರಾದ್ರೂ ನಂಬಿಕೆ ಉಳ್ಳವರು ಗಟ್ಟಿಯಾಗಿ ಆಮೇಲೆ ಹೇಳ್ರಿ. ನಾನೀಗ ಹಾದು ಹೋಗುತ್ತಿರುವ ವೇದನೆ ನನ್ನನ್ನು ಹಾಳು ಮಾಡಕ್ಕಲ್ಲ, ನನ್ನಿಂದ ಏನೋ ಹೊಸದು ಬರ್ಲಿಕ್ಕಾಗಿ ಹೋಗ್ತಾ ಇದೆ. ನಾನು ಅನುಭವಿಸುತ್ತಿರುವ ಪ್ರಸವ ವೇದನೆ, ನಾನು ಅನುಭವಿಸುತ್ತಿರುವ ಏಕಾಂತ, ಯಾರು ನನ್ನನ್ನು ಅರ್ಥ ಮಾಡಿಕೊಳ್ಳಕ್ಕಾಗದಿರುವ ವೇದನೆ ಏನಕ್ಕಾಗಿ ಅಂದ್ರೆ ನನ್ನ ಒಳಗಡೆಯಿಂದ ಲೋಕ ಕಂಡರಿಯದಿರುವಂತದ್ದು ಏನೋ ಹೊರಗಡೆ ಬರ್ಲಿಕ್ಕಾಗಿ ಹೋಗುತ್ತೆ. ಹೊರಗಡೆ ಬಂದ ಮೇಲೆ ನೋವನ್ನ ಇನ್ನೆಂದಿಗೂ ನಾನು ನೆನೆಸೋದಿಲ್ಲ. ದೇವರು ನನಗೆ ಕೊಟ್ಟಂತ ಕಾರ್ಯಗಳಿಗಾಗಿ ಸ್ತೋತ್ರ ಮಾಡಲಿಕ್ಕಾಗಿ ಹೋಗ್ತೇನೆ. ಯೇಸುವಿನ ನಾಮದಲ್ಲಿ ಆ ನೋವುಗಳಿಗಾಗಿ ಯಾರಾದ್ರೂ ಸ್ತೋತ್ರ ಹೇಳ್ರಿ. ಏನೋ ನಿನ್ನ ಒಳಗಡೆ ದೊಡ್ಡದಿದೆ, ಏನೋ ನಿನ್ನ ಒಳಗಡೆ ದೊಡ್ಡದಿದೆ. ಆ ನೋವಿನ ಮಧ್ಯದಲ್ಲಿ ಏನೋ ಶ್ರೇಷ್ಠವಾದದ್ದು ದೇವರು ನಿನ್ನ ಒಳಗಡೆ ದೇವರು ಇಟ್ಟಿದ್ದಾನೆ. ಅದನ್ನ ರಿಲೀಸ್ ಮಾಡುವ ಕಾಲ ಬಂತು. ನೋವು ಯಾವಾಗ ಜಾಸ್ತಿ ಆಗುತ್ತೋ ಅರ್ಥ ಮಾಡಿಕೊಳ್ಬೇಕು. ಹೊಸದನ್ನ ಕಾಣುವ ಕಾಲವು ಹತ್ತಿರ ಬಂತು. ಹೊಸದನ್ನ ಕಾಣುವ ಕಾಲವು ಹತ್ತಿರ ಬಂತು. ನಾನು ಹೇಳ್ತೇನೆ, ಇದುವರೆಗೂ ಕರ್ನಾಟಕ ನೋಡದಿರುವುದು ಏನೋ ಹೊಸದು ನಾವು ನೋಡಲಿಕ್ಕಾಗಿ ಹೋಗ್ತೇವೆ. ಇದುವರೆಗೂ ನಮ್ಮ ಸೇವೆಯಲ್ಲಿ ನೋಡಕ್ಕಾಗದಿರುವುದು ಏನೋ ಇನ್ನು ಮುಂದೆ ನಾವು ನೋಡಲಿಕ್ಕಾಗಿ ಹೋಗ್ತೇವೆ. ಇದುವರೆಗೂ ನಿನ್ನ ಕುಟುಂಬ ನೋಡದಿರುವುದು ಏನೋ ಕರ್ತನು ನಿನಗಾಗಿ ತೋರಿಸಲಿಕ್ಕಾಗಿ ಹೋಗ್ತಾನೆ. ಆ ನಂಬಿಕೆ ಉಳ್ಳವರು ಮಾತ್ರ ಗಟ್ಟಿಯಾಗಿ ಆಮೇಲೆ ಹೇಳಲಿ. ಹೊರಗಡೆ ಬಂದ ಮೇಲೆ ನೋವಿನ ಬಗ್ಗೆ ಚಿಂತೆ ಇರಲ್ಲ. ಹೊರಗಡೆ ಬಂದ ಮೇಲೆ ಆ ಕೂಸಿನ ಸಂಗಡ ಇನ್ನು ಆನಂದನೇ. ಆ ಕೂಸಿನ ಸಂಗಡ ಒಂದು ಒಳ್ಳೆ ನಿರೀಕ್ಷೆ, ಒಳ್ಳೆ ದರ್ಶನ, ಒಳ್ಳೆ ಭವಿಷ್ಯವನ್ನು ನೋಡಲಿಕ್ಕಾಗಿ ಪ್ರಾರಂಭಿಸ್ತೀವಿ. ನಾನು ಒಂದು ಕಾರ್ಯ ಹೇಳ್ತೇನೆ, ದೇವರು ನಿನ್ನ ಮುಂದೆ ಹೊಸ ಒಂದು ಬಾಗಿಲನ್ನು ತೆರೆದು ಕೊಡಲಿಕ್ಕಾಗಿ ಹೋಗ್ತಾನೆ. ಇದುವರೆಗೂ ನೀನು ಕಾಣಕ್ಕಾಗದಿರೋ ಭವಿಷ್ಯವನ್ನ ಈ ಕಾಲಘಟ್ಟದಲ್ಲಿ ದೇವರು ನಿನ್ನ ಮುಂದೆ ತೆರೆದು ಬಿಡಲಿಕ್ಕಾಗಿ ಹೋಗ್ತಾನೆ. ಇದುವರೆಗೂ ನೀನು ಕಾಣದಿರುವ ದರ್ಶನಗಳನ್ನ ಕರ್ತನು ನಿನ್ನ ಮುಂದೆ ತೆರೆದು ಬಿಡಲಿಕ್ಕಾಗಿ ಹೋಗ್ತಾನೆ. ಈ ಕಾಲಘಟ್ಟದಲ್ಲಿ, ಈ ನೋವುಗಳ ಮಧ್ಯದಲ್ಲಿ ಒಂದು ಹೊಸ ಆರಂಭ, ಇದುವರೆಗೂ ನೀನು ಬಯಸದಿರುವಂತ ಒಂದು ಹೊಸ ಕಾರ್ಯಗಳನ್ನ ಕರ್ತನು ನಿನ್ನ ಮುಂದೆ ತೆರೀಲಿಕ್ಕಾಗಿ ಹೋಗ್ತಾನೆ. ಸಿದ್ಧನಾಗು, 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 ಸಿದ್ಧನಾಗು. ಅದಕ್ಕಾಗಿ ಪರಿಶುದ್ಧಾತ್ಮನಾದ ದೇವರು ಇದರ ಮಧ್ಯದಲ್ಲಿರುವಂತಹ ಕೆಲವರಿಗಾಗಿ ದೇವರು ಸಹಾಯ ಮಾಡಲಿಕ್ಕಾಗಿ ಹೋಗ್ತಾನೆ. ಅದು ಬೇಕು ಎನ್ನುವವರು ಮಾತ್ರ ಎರಡು ಕರಗಳನ್ನು ಗಟ್ಟಿಯಾಗಿ ತಟ್ಟಿ ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡಲಿಕ್ಕಾಗಿ ಹೋಗ್ತೇನೆ. ರಖಾದಲಮನ ಋಷಖಾದಲಮನ ಗರಥರಾದನ ಕರಗಳನ್ನು ಗಟ್ಟಿಯಾಗಿ ತಟ್ಟಿ ಪ್ರಾರ್ಥನೆ ಮಾಡ್ರಿ. ಪರಿಶುದ್ಧಾತ್ಮನನ್ನು ಕೂಗಿ ಕರೆಯಿರಿ. ಒಂದು ಅಭಿಷೇಕ ಇಳಿಯಲಿ. ಯಾರು ಮುಗಿದು ಹೋಯ್ತಂತ ಹೇಳಿದ್ದು? ನೀನು ನೋವುಗಳಲ್ಲಿ ಹಾದು ಹೋಗ್ತಾ ಇರೋದೇ ಒಂದು ಹೊಸ ಆರಂಭಕ್ಕಾಗಿ. ಶುಖದಲಮನ ರುದಲದನ ರಖದಲಬ ಉರಖದಲಮನ ರುಬಲಬಲಬರ ಶದಲಮನ ಉರಖದಲಮನ ಗರಥರಾದನ. ನಿನಗೊಂದು ಸಮಾಧಾನದ ವಾಕ್ಯ ಇದೆ, ನಿನಗೊಂದು ಸಮಾಧಾನದ ವಾಕ್ಯ ಇದೆ. ನಿನಗುಂಟಾಗುವ ನೋವಿನಲ್ಲಿ ಒಂದು ಹೊಸ ಜನನವನ್ನು ನೀನು ಕಾಣಲಿಕ್ಕಾಗಿ ಹೋಗ್ತೀಯ. ನಿನಗಾಗಿ ಒಂದು ಸಮಾಧಾನದ ವಾಕ್ಯ ಇದೆ. ನಿನಗುಂಟಾಗ್ತಿರೋ ಪ್ರಸವ ವೇದನೆಯಲ್ಲಿ ಇದುವರೆಗೂ ನಿನ್ನ ಕೈಯಲ್ಲಿ ಹಿಡಿಯದಿರೋದನ್ನ ದೇವರು ನಿನ್ನ ಕೈಗಳಲ್ಲಿ ಕೊಡಲಿಕ್ಕಾಗಿ ಹೋಗ್ತಾನೆ. ಈ ನೋವು ನಿನ್ನನ್ನು ಹಾಳು ಮಾಡಕ್ಕಲ್ಲ, ಈ ನೋವಿನಿಂದ ಹೊಸ ಸಾಕ್ಷಿ, ಹೊಸ ಆನಂದ, ಹೊಸ ಉಲ್ಲಾಸ ಕರ್ತನು ನಿನ್ನ ಬಾಯಿಯಿಂದ ದೇವರು ತರಲಿಕ್ಕಾಗಿ ಹೋಗ್ತಾನೆ. ಪವಿತ್ರಾತ್ಮನಲ್ಲಿ ತುಂಬಿ ಪ್ರಾರ್ಥನೆ ಮಾಡ್ರಿ. ಪವಿತ್ರಾತ್ಮನಲ್ಲಿ ತುಂಬಿ ಪ್ರಾರ್ಥನೆ ಮಾಡ್ರಿ. ಹೋಲಿ ಸ್ಪಿರಿಟ್ ಪುಷ್ ಮಾಡ್ರಿ. ಯಾರಾದ್ರೂ ಪುಷ್ ಮಾಡ್ರಿ. ಆ ವೇದನೆ ಮಧ್ಯದಲ್ಲಿ ಕ್ರೈಸ್ತರ ದಿವ್ಯ ಯುದ್ಧವನ್ನು ಮಾಡ್ರಿ. ಪರಿಶುದ್ಧಾತ್ಮನ ಬಲದಲ್ಲಿ ತಳ್ಳ್ರಿ, ತಳ್ಳ್ರಿ. ನನಗೆ ಗೊತ್ತು ಇದ್ರ ಮೊದಲೇ ಪರಿಶುದ್ಧಾತ್ಮನ ಚಲಿಸ್ತಾ ಇದ್ದಾನೆ. ದೇವರ ಆತ್ಮನ ಇಲ್ಲಿ ಪ್ರಾರ್ಥನೆ ಮಾಡಬೇಕಾದ್ರೆ ನನಗೆ ತಿಳಿಸಿದನು, ಎರುವ ಸಮಯ ಆಗಿದೆ.
ಆದರೆ ಇನ್ನ ನನ್ನ ಸಮಯ ಬಂದಿಲ್ಲ ಎಂದು ಅನೇಕರು ತಡೆದು ನಿಲ್ಲಿಸ್ತಾ ಇದ್ದಾರೆ. ದೇವರ ಆತ್ಮನ ಹೇಳಿದನು, ನಿನ್ನ ಕೈಗಳಲ್ಲಿ ದೇವರು ಕೊಡುವ ಸಮಯ ಬಂದದೆ. ಸಮಯ ಬಂದಿಲ್ಲ ಎಂದು ಕಾಲವನ್ನು ಮುಂದಕ್ಕೆ ತಳ್ಳಬೇಡ. ಪರಿಶುದ್ಧಾತ್ಮನಾಥನು ಹೇಳ್ತಾ ಇದ್ದಾನೆ, ಈ ಕಾಲಘಟ್ಟದಲ್ಲಿ ನನ್ನ ಜನರಿಗೆ ಬೇಕಾದ ಬಲವನ್ನು ನಾನು ಕೊಡಲಿಕ್ಕಾಗಿ ಹೋಗ್ತೇನೆ. ದೇವರ ಆತ್ಮನ ನನಗೆ ಹೇಳಿದನು, ಕಾಲವನ್ನ ಮುಂದಕ್ಕೆ ತಳ್ಳಿ ನೀನು ಸುಮ್ಮನೆ ಕೈ ಕಟ್ಕೊಂಡು ನೀನು ಕುತ್ಕೋಬೇಡ. ದೇವರ ಆತ್ಮನ ಹೇಳ್ತಾ ಇದ್ದಾನೆ, ತೆರೆದು ಬಿಡು, ನಿನ್ನ ಬಾಯಿಯನ್ನು ಅಗಲವಾಗಿ ತೆಗೆದು ಬಿಡು, ನಾನು ಅದನ್ನು ತುಂಬಿಸ್ಲಿಕ್ಕಾಗಿ ನಾನು ಹೋಗ್ತೇನೆ. ದೇವರ ಆತ್ಮನ ಹೇಳಿದನು, ಇಷ್ಟೊತ್ತಿಗೆ ಅನೇಕರ ಕೈಗಳಲ್ಲಿ ಅವರು ನಿರೀಕ್ಷಿಸುತ್ತಾ ಇರುವಂತ ವಿಷಯಗಳು ಕೈಗಳಿಗೆ ಎಟಕಬೇಕಾಗಿತ್ತು. ಆದ್ರೆ ನನ್ನ ಸಮಯ ಬಂದಿಲ್ಲ, ನನ್ನ ಜೊತೆ ಯಾರು ಇಲ್ಲ ಅಂತ ಹೇಳಿ ಅದನ್ನ ಕಾಲವನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಆದರೆ ದೇವರ ಆತ್ಮನ ಹೇಳಿದನು, ಪ್ರಾರ್ಥನೆಯಲ್ಲಿ ನಾನು ಬಲವನ್ನು ಕೊಡಲಿಕ್ಕಾಗಿ ಹೋಗ್ತೇನೆ. ನನ್ನ ಜನರು ಪೂರ್ಣ ಬಲದಿಂದ ಅವರು ಯುದ್ಧವನ್ನ ಮಾಡಲಿ, ಅವರಿಂದ ಹೊರಗಡೆ ಕರೆ ತರಬೇಕಾದದ್ದನ್ನು ನಾನು ಹೊರಗಡೆ ಕರೆ ತರಲಿಕ್ಕಾಗಿ ಹೋಗ್ತೇನೆ. ಪ್ರಾರ್ಥನೆಯಲ್ಲಿ ರಿಲೀಸ್ಗಳು ಉಂಟಾಗ್ಲಿಕ್ಕಾಗಿ ಹೋಗ್ತಾ ಇದೆ. ನಾನು ಇನ್ನೊಂದು ಸಾರಿ ನಾನು ಹೇಳ್ತೇನೆ, ಪ್ರಾರ್ಥನೆಯಲ್ಲಿ ರಿಲೀಸ್ಗಳನ್ನು ದೇವರು ಕೊಡಲಿಕ್ಕಾಗಿ ಹೋಗ್ತಾನೆ. ಅನೇಕ ವರ್ಷಗಳಿಂದ ಕಾದು ನಿರೀಕ್ಷಿಸುತ್ತಿರುವ ವಿಷಯಗಳು ತಿಂಗಳು ಮುಗಿಯೋದೊಳಗೆ ದೇವರು ನಿಮ್ಮ ಕೈಗಳಲ್ಲಿ ದೇವರು ತಲುಪಿಸ್ಲಿಕ್ಕಾಗಿ ಹೋಗ್ತಾನೆ. ತೆರೆಯಲ್ಪಟ್ಟ ಬಾಗಿಲಿನ ಒಳಗಡೆ ಪ್ರವೇಶ ಮಾಡಲಿಕ್ಕಾಗಿ ಹೋಗ್ತೀರ. ಹಾಗಾದ್ರೆ ಇನ್ನೊಂದು 30 ಸೆಕೆಂಡು ಎಲ್ಲರೂ ಇಲ್ಲಿ ನೋಡ್ರಿ, 30 ಸೆಕೆಂಡು ನಿಮ್ಮ ಬಲ ಎಷ್ಟು ಇದೆಯೋ, ಯಾವ ರೀತಿ ಪ್ರಸವ ವೇದನೆಯಲ್ಲಿ ಹೆಣ್ಣು ಮಗಳು ಪೂರ್ಣ ಬಲವನ್ನು ಉಪಯೋಗಿಸಿ ಆಕೆ ಒಳಗಡೆ ಇರೋದನ್ನು ಹೊರಗಡೆ ಕರೆ ತರಲಿಕ್ಕೆ ಪ್ರಯತ್ನ ಮಾಡ್ತಾಳು, ಅದೇ ರೀತಿ ಪೂರ್ಣ ಬಲದಲ್ಲಿ ದೇವರನ್ನ ಸ್ತುತಿಸಲಿಕ್ಕಾಗಿ ಹೋಗ್ತೇವೆ. ಈ 30 ಸೆಕೆಂಡಿನ ಒಳಗಡೆ ಒಂದು ದೊಡ್ಡ ಬಲ ನಿಮ್ಮ ಮೇಲೆ ಇಳಿದು ಬರುತ್ತೆ. ಸೌಖ್ಯಗಳು ನಡೆಯುತ್ತೆ, ಬಲಹೀನತೆಗಳು ಬಿಟ್ಟು ಹೋಗುತ್ತೆ, ನಿಮ್ಮ ಮುಂದೆ ಮುಚ್ಚಲ್ಪಟ್ಟ ಬಾಗಿಲುಗಳು ತೆರೆಯುತ್ತೆ. ನಿಮ್ಮ ಕೈಗೆ ಎಟಕಬೇಕಾದದ್ದನ್ನು ದೇವರು ನಿಮ್ಮ ಕೈಗಳಿಗೆ ತಲುಪಿಸ್ಲಿಕ್ಕಾಗಿ ಹೋಗ್ತಾನೆ. ನಾನು ಸಿದ್ಧರಾಗ್ರಿ ಅಂತ ಹೇಳಿದ ಸಮಯದಲ್ಲಿ ಸಿದ್ಧರಾಗ್ತಾ ಇರಿ. ಈ ನಿಮಿಷ ಸಿದ್ಧರಾದವರು ಎಷ್ಟು ಗಟ್ಟಿಯಾಗಿ ಕೈಗಳನ್ನು ತಟ್ಟಿ ಅನ್ಯ ಭಾಷೆಯಲ್ಲಿ ಮಾತನಾಡಲಿಕ್ಕೆ ಸಾಧ್ಯವಾಗುತ್ತೋ, ನಾನು ಹೇಳಿದೆ ಗಟ್ಟಿಯಾಗಿ. ನಿಮಗೆ ಅನ್ಯ ಭಾಷೆ ವರ ಇಲ್ಲ ಅಂದ್ರೆ ಯೇಸುವೇ ಎಂದು ಕೂಗಿ ಕರೆಯುತ್ತಾ ಇರಿ. ರಿಲೀಸ್ ಮಾಡ್ರಿ, ರಿಲೀಸ್ ಮಾಡ್ರಿ. ಈ ನಿಮಿಷ ದುರಾತ್ಮಗಳು ಹೊರಗಡೆ ಬರ್ತಾ ಇದೆ. ನಿನ್ನ ಬಿಡುಗಡೆಯನ್ನ, ನಿನ್ನ ಅದ್ಭುತವನ್ನ, ದೇವರು ನಿನಗೆ ಕೊಟ್ಟಂತ ಕಾರ್ಯಗಳನ್ನ ತಡೆ ಮಾಡುತ್ತಿರೋ ಕಾರ್ಯಗಳು, ಆ ಬಲಹೀನತೆಗಳು, ಆ ರೋಗಗಳು ಯೇಸುವಿನ ನಾಮದಲ್ಲಿ ಈ ನಿಮಿಷ ಮುರಿಯಲ್ಪಡುತ್ತಾ ಇದೆ. ರಿಸೀವ್. ಒಬ್ಬೊಬ್ಬರ ಮೇಲೆ ಪವಿತ್ರಾತ್ಮನ ಇಳಿಯಲಿ, ಒಬ್ಬೊಬ್ಬರ ಮೇಲೆ ಪರಿಶುದ್ಧಾತ್ಮನ ಶಕ್ತಿ ಇಳಿಯಲಿ. ಕರಗಳನ್ನ ಗಟ್ಟಿಯಾಗಿ ತಟ್ಟಿ ಮಾತಾಡ್ತಾ ಇರಿ. ಈಗ ಈ ನಿಮಿಷ ಇಳಿದು ಬರ್ತಾ ಇದ್ದಾನೆ. ಹಾರ್ಟ್ ಪ್ರಾಬ್ಲಮ್ಗಳು ನೀಗಿ ಹೋಗಲಿ, ಎಲುಬುಗಳಲ್ಲಿ ಬಲ ಉಂಟಾಗಲಿ, ಮಾನಸಿಕವಾಗಿ ಬಲಹೀನ ಪಡಿಸುವ ಪವಿತ್ರಾತ್ಮನೆ ಸಹಾಯ ಮಾಡು, ಪರಿಶುದ್ಧಾತ್ಮನೆ ಸಹಾಯ ಮಾಡು. ನಿಲ್ಲಿಸಬೇಡ್ರಿ, ಕಣ್ಣುಗಳನ್ನು ಮುಚ್ಚಿ ಅನ್ಯ ಭಾಷೆಯಲ್ಲಿ ಮಾತಾಡ್ತಾ ಇರಿ. ಇದು ನಿನ್ನ ಬಿಡುಗಡೆ ಸಮಯ, ಇದು ನಿನ್ನ ಸಮಾಧಾನದ ವಾಕ್ಯವನ್ನು ಹೊಂದಿಕೊಳ್ಳುವ ಸಮಯ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಅಪ್ಪ.